ವಾಯುದೇವರ 3 ಅವತಾರಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ವಾಯುದೇವರ ಅವತಾರದ ಪರಿಚಯ ಸಾಮಾನ್ಯ ಎಲ್ಲರಿಗೂ ಕೂಡ ಇರತಕ್ಕಂಥದ್ದು. ಮೇಲ್ನೋಟಕ್ಕೆ ನಮಗೆ ವಾಯುದೇವರ ಅವತಾರದ ಕಥೆಯನ್ನು ನಾವು ಬಾಲ್ಯದಿಂದಲೂ ಕೂಡ ಕೇಳಿಕೊಳ್ತಾ ಬರ್ತಾ ಇದ್ದೇವೆ. ವಾಯುದೇವರು 3 ಅವತಾರಗಳನ್ನು ಮಾಡಿದ್ದಾರೆ. ಹನುಮಂತ ದೇವರು ಮತ್ತು ಭೀಮಸೇನ ದೇವರಾಗಿ ಮತ್ತು ನಮ್ಮ ಕುಲಗುರುಗಳಾಗಿರ್ತಕ್ಕಂಥ ಮಧ್ವಾಚಾರ್ಯರ ಬಗ್ಗೆ ಅಂತ ಬರೀ ಇಷ್ಟೇ ತಿಳಿದ್ರೆ ಸಾಲದು. ವಾಯುದೇವರ ಮಹತ್ವ ಅದು ನಾವು ತಿಳಿದುಕೊಂಡು ಅವರನ್ನು ಸ್ತೋತ್ರ ಮಾಡುವುದಕ್ಕಿಂತಲೂ ಕೂಡ ಬರೀ ನಾವು ಮಾತ್ರ ಮಾಡೋದಲ್ಲ, ವೇದಗಳು ಉಪನಿಷತ್ತುಗಳು ಎಲ್ಲವೂ ಕೂಡ ವಾಯುದೇವರ ಮಹಾತ್ಮೆಯನ್ನು ಕೊಂಡಾಡ್ತಾ ಇದೆ ಅಂತ. ರಾಘವೇಂದ್ರ ಗುರು ಸಾರ್ವಭೌಮರು ತಮ್ಮ ಪ್ರಾತಃ ಸಂಕಲ್ಪ ಗದ್ಯದ ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ರಮಾ ವ್ಯತಿರಿಕ್ತ ಪೂರ್ವಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಅಂತ ವಾಯುದೇವರಿಗೆ ವಿಶೇಷಣವನ್ನು ಕೊಡ್ತಕ್ಕಂಥದ್ದು. ನಾವು ಅಂದ್ಕೊಳ್ತೇವೆ ಏನೋ ಒಂದು ಸ್ವಲ್ಪ ಕಾವ್ಯ ಗೀವ್ಯ ಗೊತ್ತಿದ್ದರೆ ವಾಯುದೇವರನ್ನು ನಾವು ಸ್ತೋತ್ರ ಮಾಡಬಲ್ಲೆವು, ಬೇಕಾದಷ್ಟು ನಾವು ವಾಯುದೇವರ ಸ್ತೋತ್ರವನ್ನು ಅರ್ಥಕೊಳ್ಬೋದು ಅಂತ ಅಂದ್ಕೊಳ್ತೇವೆ. ಆದರೆ ನಾವಲ್ಲ, ಅನಂತ ರಮಾ ಪ್ರಸಿದ್ಧ ಪೂರ್ವಪ್ರಸಿದ್ಧ ವ್ಯತಿರಿಕ್ತ ಭಗವಂತನನ್ನು ಹೇಳ್ತಕ್ಕಂತಹ ಕೆಲವು ಪರ್ಟಿಕ್ಯುಲರ್ ಆಗಿರತಕ್ಕಂತಹ ಕೆಲವು ಮಂತ್ರಗಳಿರ್ತದೆ. ಅಂದರೆ ಉದಾಹರಣೆಗೆ ಪುರುಷ ಸೂಕ್ತ, ನಾರಾಯಣ ಸೂಕ್ತ, ವಿಷ್ಣು ಸೂಕ್ತ, ಇವೆಲ್ಲವೂ ಕೂಡ ಭಗವಂತನನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ಯಾವ ಅರ್ಥದಲ್ಲೂ ಕೂಡ ಹೇಳೋದಿಲ್ಲ. ಇನ್ನು ಕೆಲವು ಮಂತ್ರಗಳಿರ್ತದೆ, ಶ್ರೀ ಸೂಕ್ತ ಮೊದಲಾಗಿರತಕ್ಕಂತಹ ಮಂತ್ರಗಳು ಇದು ಲಕ್ಷ್ಮೀದೇವಿಯನ್ನು ಪ್ರತಿಪಾದನೆ ಮಾಡುವ ಮೂಲಕ ಭಗವಂತನ ಮಹಾತ್ಮೆಯನ್ನು ತಿಳಿಸಿಕೊಡ್ತಾ ಇರ್ತದೆ. ಇಂತಹ ಕೆಲವು ಮಂತ್ರಗಳನ್ನು ಬಿಟ್ಟರೆ ಉಳಿದ ಎಲ್ಲ ಮಂತ್ರಗಳಿಂದ ಒಂದೊಂದು ಅರ್ಥದಲ್ಲೂ ಕೂಡ ವಾಯುದೇವರು ಪ್ರತಿಪಾದಿತರಾಗಿದ್ದಾರೆ ಅಂತ ರಾಘವೇಂದ್ರ ಗುರು ಸಾರ್ವಭೌಮರು ತೋರಿಸಿಕೊಡ್ತಾರೆ. ವಾಯುದೇವರು ಪ್ರತಿಪಾದಿತ ಬರೀ ಬಳಿತಾದಿ ಸೂಕ್ತಗಳಿಂದ ಅಲ್ಲ, ಅನಂತ ವೇದ ಪ್ರತಿಪಾದ್ಯ ಅಂತ ಹೇಳ್ತಾರೆ. ನಾವು ವಾಯುದೇವರ ಸೂಕ್ತವನ್ನು ಹೇಳ್ರಿ ಅಂತಂದರೆ ಬರೀ ವೇದ ಮಂತ್ರವನ್ನು ಬಳಿತಾ ಸೂಕ್ತವನ್ನು ಹೇಳಿ ಅಭಿಷೇಕ ಮಾಡ್ತೇವೆ, ಬರೀ ಅಷ್ಟೇ ಅಲ್ಲ ಅಂತ ಹೇಳ್ತಾರೆ. ಅನೇಕ ಉಪನಿಷತ್ತುಗಳು, ಅನೇಕ ವೇದ ಮಂತ್ರಗಳು ವಾಯುದೇವರ ಮಹಾತ್ಮೆಯನ್ನು ಕೊಂಡಾಡ್ತಾ ಇದೆ. ಹಾಗಾದರೆ ಎಷ್ಟು ಮಹತ್ವ! ಅದರಿಂದ ವೇದಗಳು ಕೊಂಡಾಡಬೇಕಾದ್ರೆ ಇದು ಇಂದಿಂದೋ ನಾಳಿಂದೋ ಅಲ್ಲ. ವಾಯುದೇವರ ಮಹತ್ವ ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು. ಯಾರ್ದೋ ಒಬ್ಬ ಚರಿತ್ರೆಯನ್ನು ಹೇಳಬೇಕಾದ್ರೆ ಅವನು ಹುಟ್ಟಿದಾಗಿನಿಂದ ಅವನ ಮಾಡಿರ್ತಕ್ಕಂತಹ ಕಾರ್ಯಗಳನ್ನು, ಸಾಧನೆಗಳನ್ನು ಹೇಳ್ಬೋದು. ಯಾರು? ನಾವು ಪೌರುಷೇಯವಾಗಿರ್ತಕ್ಕಂತಹ ಗ್ರಂಥಗಳಿಂದ ರಚನೆ ಮಾಡಬಹುದು. ಯಾರ್ದೋ ಒಬ್ಬನ ಜೀವನ ಚರಿತ್ರೆಯನ್ನು ಇಟ್ಟುಕೊಂಡು ಅವನ ಜೀವನ ಚರಿತ್ರೆಯ ಆಧಾರದ ಮೇಲೆ ಒಂದು ಗ್ರಂಥವನ್ನು ರಚನೆ ಮಾಡಿದರೆ ಅವನು ಬದುಕಿದ್ದಾಗಿನಿಂದ ಅವನ ಅಂತ್ಯಕಾಲದವರೆಗೂ ಏನೇನು ಸಾಧನೆ ಮಾಡಿದ್ದಾನೋ ಅದರ ಬಗ್ಗೆ ಬರಿಬೋದು. ಆದರೆ ಇದು ಪೌರುಷೇಯ ಗ್ರಂಥ ಅಲ್ಲ. ಅಪೌರುಷೇಯವಾಗಿರ್ತಕ್ಕಂತಹ ವೇದಗಳು ವಾಯುದೇವರ ಮಹತ್ವವನ್ನು ವರ್ಣನೆ ಮಾಡ್ತಾ ಇದೆ ಅಂತಂದರೆ ಇದು ಅಂದು ಇಂದು ಮಹತ್ವವನ್ನು ತೋರಿರ್ತಕ್ಕಂಥದ್ದಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ವಾಯುದೇವರ ಮಹತ್ವವನ್ನು ಯಾರೂ ಕೂಡ ಅಲ್ಲಗಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಕುಲಗುರುಗಳ ಅದಕ್ಕೋಸ್ಕರ ಹೇಳ್ತಾರೆ, ನಾವು ಎಷ್ಟು ಹೆಮ್ಮೆ ಪಡಬೇಕು ಅಂತಂದರೆ ಭಾರಿ ಹೆಮ್ಮೆ ಪಡಬೇಕಂತ. ನಮಗೆ ಪಾಠ ಹೇಳಿಕೊಟ್ಟಂತಹ, ನಮಗೆ ಮೋಕ್ಷ ಮಾರ್ಗವನ್ನು ತೋರಿಸ್ತಕ್ಕಂತಹ ಗುರುಗಳು ಅಂಥಿಂಥ ಗುರುಗಳಲ್ಲ, ಸಾಕ್ಷಾತ್ ಮುಖ್ಯ ಪ್ರಾಣದೇವರು ಅಂತ ತಿಳ್ಕೊಳ್ಬೇಕಂತ ರಾಯರು ಅದನ್ನೇ ಹೇಳ್ತಾರೆ. ನಮ್ಮ ಗುರುಗಳು ಎಂಥವರು? ಸಾಕ್ಷಾತ್ ಮುಖ್ಯ ಪ್ರಾಣಾವತಾರ ಭೂತಾನಾಂ ಅಸ್ಮದಾದಿ ಗುರುಣಾಂ. ನಮ್ಮ ಗುರುಗಳು ಎಂಥವರು ಅಂತಂದರೆ ಸಾಕ್ಷಾತ್ ಜೀವೋತ್ತಮರಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರು ಅಂತ ಅನುಸಂಧಾನ ಮಾಡಿಕೊಳ್ಬೇಕು. ಇಂಥ ಭಾಗ್ಯ ಯಾರಿಗೆ ಬರ್ತದೆ? ಎಲ್ಲರೂ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತಂದರೆ, ಪಾಠ ಮಾಡಿರ್ತಾರೆ, ಚಿಕ್ಕ ವಯಸ್ಸಿನಿಂದ ಪಾಠ ಮಾಡಿರ್ತಾರೆ ಗುರುಗಳು, ಬೇಕಾದಷ್ಟು ದೊಡ್ಡ ಸಂಪಾದನೆಯನ್ನು ಗಳಿಸಿಕೊಂಡು ಮನೆಯನ್ನು ಕಟ್ಟಿಕೊಂಡು ಇದ್ದಾಗ, ಎಲ್ಲಾದರೂ ದೂರದಲ್ಲಿ ಇದ್ದಾಗ ಒಮ್ಮೆ ಗುರುಗಳು ಕಂಡ್ರೆ ಮಾತಾಡಿಸ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇವತ್ತಿನ ನಮ್ಮ ಪರಿಸ್ಥಿತಿ ಹಾಗೇಗಿದೆ. ಯಾಕೆ ಅಂತಂದರೆ ನಾವು ದೊಡ್ಡ ಸ್ಥಾನದಲ್ಲಿದ್ದೇವೆ, ಇಂಥವರು ನಮಗೆ ಪಾಠ ಹೇಳಿದ ಗುರುಗಳು ಅಂತ ಹೇಳಿದರೆ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ನಮ್ಮ ಆ ಭಾವನೆಯಲ್ಲಿ ಇರ್ತಕ್ಕಂಥವ್ರು ನಾವು. ಆದರೆ ನಮ್ಮ ಗುರುಗಳು ಸಾಕ್ಷಾತ್ ಎಂತಹ ಗುರುಗಳು, ಅದನ್ನು ಎದೆ ತಟ್ಟುಕೊಂಡು ಹೇಳಬೇಕು ಅಂತ ಹೇಳ್ತಾರೆ. ಎದೆ ತಟ್ಟುಕೊಂಡು ಮುಖ್ಯ ಪ್ರಾಣದೇವರ ಜೀವೋತ್ತಮರಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರೇ ನಮಗೆ ಮೋಕ್ಷ ಮಾರ್ಗವನ್ನು ತೋರಲಿಕ್ಕೆ ಭೂಮಿಗೆ ಬಂದಂತಹ ಗುರುಗಳು ಅಂತ ಎದೆ ತಟ್ಟುಕೊಂಡು ಹೇಳಬೇಕು. ಆದ್ದರಿಂದ ಅಂತಹ ವಾಯುದೇವರ ಚರಿತ್ರೆಯನ್ನು ಎಷ್ಟು ಕೇಳಿದರೂ ಅಷ್ಟು ಅಂತಃಕರಣದ ಪರಿಶುದ್ಧಿ ಆಗುತ್ತೆ.
ಆದ್ದರಿಂದ ಯಾಕೆ ವಾಯುದೇವರ ಚರಿತ್ರೆಯನ್ನು ಕೇಳತಕ್ಕಂಥದ್ದು? ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ. ಆ ಭಗವಂತನ ಭಕ್ತಿ ಮುಖ್ಯವಾಗಿರ್ತಕ್ಕಂತಹ, ಭಗವಂತನಲ್ಲಿ ಅನನ್ಯವಾಗಿರ್ತಕ್ಕಂತಹ ಭಕ್ತಿ ಬೇಕು. ಆ ಭಕ್ತಿಯನ್ನು ಮಾಡಬೇಕಾದರೆ ನಮಗೆ ನೇರವಾಗಿ ಭಗವಂತನನ್ನು ಆ ಯೋಗ್ಯತೆ ನಮ್ಮನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಯೋಗ್ಯ ಭಗವಂತನಲ್ಲೇ ನೇರವಾಗಿ ಭಕ್ತಿಯನ್ನು ಮಾಡತಕ್ಕಂಥವರು ಆ ಪರಶುಕ್ಲತ್ರಯರು ಮಾತ್ರ. ಹಾಗಾದರೆ ಗುರುಗಳ ದ್ವಾರ ನಾವು ಭಗವಂತನನ್ನು ಸೇರಬೇಕು ಅಂತಂದರೆ ಆ ಮುಖ್ಯವಾಗಿರ್ತಕ್ಕಂತಹ ಗುರುಗಳು ನಮಗೆ ವಾಯುದೇವರು. ಆ ವಾಯುದೇವರ ಮಹತ್ವವನ್ನು ಎಲ್ಲೆಲ್ಲಿ ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಎಲ್ಲೆಲ್ಲಿ ಅಡಕವಾಗಿರ್ತಕ್ಕಂತಹದ್ದು ಅದು ಅಭೂತಪೂರ್ವವಾಗಿರ್ತಕ್ಕಂಥದ್ದು. ಅಂತಹ ವಾಯುದೇವರ ಚರಿತ್ರೆ ಮತ್ತು ಹನುಮಂತ ದೇವರ ಭೀಮಸೇನ ದೇವರ ಚರಿತ್ರೆಯನ್ನು ಆಚಾರ್ಯರ ಚರಿತ್ರೆಯನ್ನು ಎಷ್ಟಾಗುತ್ತೋ ಸಂಪೂರ್ಣವಾಗಿ ಹೇಳ್ತೀವಿ ಅಂತಂದರೂ ನಮಗದು ಸಾಕಾಗೋದೇ ಇಲ್ಲ. ಅವರ ಜೀವಮಾನದವರೆಗೂ ಅವರ ಚರಿತ್ರೆಯನ್ನು ಹೇಳ್ತೇವೆ ಅಂತಂದರೂ ಸಾಕಾಗೋದಿಲ್ಲ. ನಮಗೆ ಗೊತ್ತಿದ್ದಷ್ಟು, ನಮಗೆ ಅರ್ಥ ಆದಷ್ಟು ನಾವು ತಿಳ್ಕೊಂಡ್ರೆ ಅದೇ ಒಂದು ದೊಡ್ಡ ಫಲ. ಈ ಉದ್ದೇಶದಿಂದ ಅನುಸಂಧಾನಪೂರ್ವಕವಾಗಿ ಆ ವಾಯುದೇವರ ಚರಿತ್ರೆಯನ್ನು ಮಹತ್ವವನ್ನು ತಿಳ್ಕೊಳ್ಬೇಕಾಗಿದೆ. ಅದಕ್ಕೆ ಈಗ ನಾವು ಸಂಗ್ರಹ ಮಾಡಲಿಕ್ಕೂ ನಮಗೆ ಟೈಮ್ ಇರೋದಿಲ್ಲ. ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥ ಶ್ರೀಪಾದರಾಜರು ನಮ್ಮ ವ್ಯಾಸರಾಜ ಗುರು ಸಾರ್ವಭೌಮರನ್ನು ಇಂತಹ ಮಟ್ಟಕ್ಕೆ ತಂದು ಇವತ್ತು ಮಧ್ವ ಸಿದ್ಧಾಂತದ ಒಂದು ದೊಡ್ಡ ಸಿಂಹ ಸ್ತಂಭದಂತೆ ಮಾಡಿರ್ತಕ್ಕಂತಹ ಶ್ರೀಪಾದರಾಜರು ವಾಯುದೇವರ 3 ಅವತಾರಗಳನ್ನು ಬಹಳ ಕನ್ನಡದ ಕನ್ನಡಿಯಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದಾರೆ. ವಾಯುದೇವರ ಮೂಲ ರೂಪದ ಅವತಾರವನ್ನು ಅವರು ಎಲ್ಲೆಲ್ಲಿ ಉಪನಿಷತ್ತುಗಳಲ್ಲಿ ಬಂದಿರತಕ್ಕಂಥದ್ದು ಅದನ್ನೆಲ್ಲವನ್ನೂ ಸಂಗ್ರಹ ಮಾಡಿದ್ದಾರೆ. ಮತ್ತು ಅವತಾರಗಳಲ್ಲಿ ಬರತಕ್ಕ ಏನೇನು ರಾಮಾಯಣ, ಮಹಾಭಾರತ, ಸಂಗ್ರಹ ರಾಮಾಯಣ ಮೊದಲಾದ ಕಡೆ ಬಂದಿರತಕ್ಕಂತಹ ಎಲ್ಲ ಚರಿತ್ರೆಗಳನ್ನು ನಮಗೆಲ್ಲ ಕನ್ನಡದ ಕನ್ನಡಿಯಲ್ಲಿ ಅನುಸಂಧಾನ ಮಾಡಿಕೊಂಡು ನಾವು ತಿಳ್ಕೊಳ್ಳುವಂತೆ ಮಾಡಿರ್ತಕ್ಕಂತಹ ಒಂದು ದೊಡ್ಡ ಉತ್ತಮವಾದಂತಹ ಕೃತಿ ಅದು ಮಧ್ವನಾಮ. ಮಧ್ವನಾಮವನ್ನು ಪಾರಾಯಣ ಮಾಡುವಂತಹದ್ದು ಅಂತಂದರೆ ನಾವು ಬೇಕಾದಷ್ಟು ಇವತ್ತು ಪುಸ್ತಕ ಬೇಕಾದಷ್ಟು ಸಿಗ್ತದೆ, ನೋಡಿಕೊಂಡು ನಿಮಿಷದಲ್ಲಿ ಒಂದು 10 ನಿಮಿಷದಲ್ಲಿ ಹೇಳಿಬಿಡ್ತೇವೆ. ಅಷ್ಟು ಉಪಯೋಗ ಇಲ್ಲ. ಯಾವತ್ತಿಗೂ ಅರ್ಥಾನುಸಂಧಾನ ದ್ವಾರ ಪಾರಾಯಣ ಮಾಡಿದರೇನೆ ಮಾತ್ರ ಅದಕ್ಕೊಂದು ಬೆಲೆ, ಅದಕ್ಕೊಂದು ಸಾರ್ಥಕತೆ ಇರತಕ್ಕಂಥದ್ದು. ಈ ಉದ್ದೇಶದಿಂದ ಎರಡೂ ಆಯಿತು ಅಂತ ಹೇಳಿ ಆಚಾರ್ಯರ ಚರಿತ್ರೆಯನ್ನು ಹೇಳಬೇಕು ಅಂತ ಹೇಳಿದರು. ಮತ್ತು ಇದೂ ಉದ್ದೇಶ ಆಯಿತು. ಎಲ್ಲರಿಗೂ ಕೂಡ ಪಾರಾಯಣ ಮಾಡಲಿಕ್ಕೆ ಅರ್ಥಾನುಸಂಧಾನ ದ್ವಾರ ಅದನ್ನು ತಿಳ್ಕೊಂಡು ಪಾರಾಯಣ ಮಾಡುವಂತಹ ಒಂದು ದೊಡ್ಡ ಅವಕಾಶನೂ ಸಿಕ್ಕಾಗ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಮಧ್ವನಾಮದ ವಾಯುದೇವರ ಮತ್ತು ಹನುಮಂತ ದೇವರ, ಭೀಮಸೇನ ದೇವರ, ಮಧ್ವಾಚಾರ್ಯರ ಚರಿತ್ರೆಯನ್ನು ಶ್ರೀಪಾದರಾಜರ ದೃಷ್ಟಿಯಲ್ಲಿ ನಾವು ಕಂಡಾಗ ಅವರ ಮಹತ್ವವನ್ನು ನಮ್ಮ ತಿಳ್ಕೊಳ್ಳಿಕ್ಕಾಗತ್ತೆ ಅನ್ನೋ ಉದ್ದೇಶದಿಂದ ಮಧ್ವನಾಮದ ಅವಲೋಕನೆಯನ್ನು ಮಾಡತಕ್ಕಂಥವರಾಗೋಣ. ಶ್ರೀಪಾದರಾಜರು ಅವರ ಒಂದು ಕೃತಿ ರಚನಾ ಚಾತುರ್ಯವನ್ನು ನಾವು ನೋಡಿಬಿಟ್ರೆ, ವಾಗ್ವಜ್ರಾದಿ ಗ್ರಂಥಗಳ ಮೂಲಕ ನಾವು ನೋಡಿದರೆ ನಿಜವಾಗಿಯೂ ಕೂಡ ಇಂತಹ ಒಂದು ಪಾಮರರಿಗೂ ಕೂಡ ಅರ್ಥ ಮಾಡಿಸುವಂತಹ ಒಂದು ಅವರ ಹೃದಯ ವೈಶಾಲ್ಯತೆ ನಾವು ಕಂಡಾಗ ಬಹಳ ಆಶ್ಚರ್ಯ ಆಗುತ್ತೆ. ಇವತ್ತು ನಾವು ಅನೇಕ ಜ್ಞಾನಿಗಳನ್ನು ನೋಡ್ತೇವೆ, ಅನೇಕ ಮಂದಿಯನ್ನು ನೋಡ್ತೇವೆ. ಸಂಸ್ಕೃತದ ವಿಚಾರಧಾರೆಯನ್ನು ಅನೇಕ ಮಂದಿ ನಮಗೆ ಮುಟ್ಟಿಸ್ಲಿಕ್ಕೆ ಆಗೋದಿಲ್ಲ. ಹಿಂದಿನ ಕಾಲದಲ್ಲಿ ಶ್ರೀಪಾದರಾಜರ ಕಾಲದಲ್ಲಿ ಯಾವ ಮಟ್ಟದಲ್ಲಿತ್ತು ಅಂತಂದರೆ, ಸುಧಾದಿ ಗ್ರಂಥಗಳು, ನ್ಯಾಯಾಮೃತಾದಿ ಗ್ರಂಥಗಳು, ಉಪನಿಷತ್ತುಗಳು ಇವೆಲ್ಲ ಪಾಮರರಿಗೆ, ಸ್ತ್ರೀಯರಿಗೆ ಇದೊಂದು ದೊಡ್ಡ ಗಗನ ಕುಸುಮದಂತೆ ಆಗಿತ್ತು. ಯಾರಿಗೂ ಕೂಡ ಅದನ್ನು ಮುಟ್ಟುವಂತೆ ಇಲ್ಲ. ಯಾರಾದರೂ ಇತರ ಭಾಷೆಗಳನ್ನು ಮಾತನಾಡಿದರೆ, ಕನ್ನಡಾದಿ ಭಾಷೆಗಳನ್ನು ಮಾತನಾಡಿದರೆ ಅವರನ್ನು ಮೈಲಿಗೆ ಅನ್ನೋ ವಿಚಾರದಲ್ಲಿ ಆ ರೀತಿಯ ಸಂದರ್ಭದಲ್ಲಿ ಶ್ರೀಪಾದರಾಜರು ಎಲ್ಲರಿಗೂ ಕೂಡ ಮಧ್ವ ಸಿದ್ಧಾಂತದ ಪ್ರಮೇಯದ ಪರಿಚಯ ಆಗಬೇಕು ಅನ್ನೋ ಉದ್ದೇಶದಿಂದ ಪಂಡಿತಾದಿಗಳಿಗೆ ವಾಗ್ವಜ್ರಾದಿಗಳಂತಹ ಒಂದು ಉತ್ತಮವಾದಂತಹ ಗ್ರಂಥಗಳನ್ನು ಕೊಡುಗೆಯಾಗಿ ಕೊಟ್ಟಂತಹ ಮಹಾನುಭಾವರು ಪಾಮರರಿಗೂ ಕೂಡ ಮಧ್ವ ಸಿದ್ಧಾಂತದ ಪ್ರಮೇಯದ ರಹಸ್ಯ, ಹರಿಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವಾದಿಗಳ ಪ್ರಮೇಯಗಳ ತಿಳುವಳಿಕೆ ಆಗಬೇಕು ಅನ್ನೋ ಉದ್ದೇಶದಿಂದ ಕನ್ನಡದ ಕನ್ನಡಿಯಲ್ಲಿ ಅನೇಕ ದೇವರ ನಾಮಗಳನ್ನು ಹರಿದಾಸದ ಸಾಹಿತ್ಯ ಪಂಥದ ಮೂಲ ಪ್ರವರ್ತಕರಾಗಿ ತಾವು ಪ್ರಮೇಯಗಳನ್ನು ತಿಳಿಸ್ತಾ ನಮಗೆಲ್ಲ ಬಹಳದ ಉಪಕಾರವನ್ನು ಮಾಡಿರ್ತಕ್ಕಂತಹ ಮಹಾನುಭಾವರು ಶ್ರೀಪಾದರಾಜಗುರು ಸಾರ್ವಭೌಮರು. ಆಗಿನ ಕಾಲದಲ್ಲಿ ದೇವರ ಪೂಜೆ, ಸಂಸ್ಥಾನದ ಪೂಜೆಯಲ್ಲಿ ದೇವರ ನಾಮವನ್ನು ಹಾಡುವಂತಹ ಒಂದು ದೊಡ್ಡ ಪರಂಪರೆಗೆ ನಾಂದಿ ಹಾಡಿರ್ತಕ್ಕಂತಹ ಮಹಾನುಭಾವರೇ ಶ್ರೀಪಾದರಾಜಗುರು ಸಾರ್ವಭೌಮರು. ಮೊದಲೇ ಇದ್ದಿಲ್ಲ, ಬರೇ ವೇದ ಮಂತ್ರಗಳು, ಪುರಾಣಗಳು ಇವೇ ಆಗ್ತಾ ಇತ್ತೆ ಹೊರತಾಗಿ ಸಂಸ್ಥಾನ ಪೂಜೆಯಲ್ಲೂ ಕೂಡ ದೇವರ ನಾಮವನ್ನು ಹೇಳಬೇಕು ಅಂತ ಅನ್ನೋ ಪದ್ಧತಿಯನ್ನು ತಂದಿರತಕ್ಕಂಥವರು ಶ್ರೀಪಾದರಾಜಗುರು ಸಾರ್ವಭೌಮರು. ಅಷ್ಟು ಜ್ಞಾನಿಗಳು.
ಅವರು ಈ ಮಧ್ವನಾಮದ ಒಂದು ಚಿಕ್ಕ ಪುಟ್ಟ, ನೋಡಲಿಕ್ಕೆ ಬಹಳ ಪುಟ್ಟ ಗ್ರಂಥ ಅನಿಸುತ್ತೆ, ಅವರು ಸಂಗ್ರಹ ಮಾಡಿದಂತಹ ಆ ವಾಯುದೇವರ ಚರಿತ್ರೆ ಮಹತ್ವ ಅದು ಅಗಾಧಪೂರ್ಣ. ಎಷ್ಟೋ ಉಪನಿಷತ್ತುಗಳ ಪುರಾಣಗಳ ಅಧ್ಯಯನ ಇಲ್ಲದೇನೆ ಆ ಕನ್ನಡೆಯಲ್ಲಿರ್ತಿದ್ರೂ ಕೂಡ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಳೆಗನ್ನಡದಲ್ಲಿ ರಚನೆ ಮಾಡಿದ್ದಾರೆ ಅವರು. ಅದನ್ನು ಕನ್ನಡದಲ್ಲಿ ಇದ್ದರೂ ಕೂಡ ನಮಗೆ ಅರ್ಥ ಮಾಡಿಕೊಳ್ಳತಕ್ಕಂಥದ್ದು ಬಹಳ ದುರ್ಲಭ ಇರ್ತದೆ. ಆ ರೀತಿ ಆ ಮಧ್ವನಾಮವನ್ನು ರಚನೆ ಮಾಡಿರ್ತಕ್ಕಂಥವರಾಗಿದ್ದಾರೆ. ಮೊದಲಿಗೆ ಪ್ರಾರಂಭದಲ್ಲಿ ವಾಯುದೇವರ ಮೂಲರೂಪದ ಕಥೆಯನ್ನು ಎಲ್ಲೆಲ್ಲಿ ಉಪನಿಷತ್ತುಗಳಲ್ಲಿ ಬಂದಿದೆ ಅದನ್ನೆಲ್ಲವನ್ನು ಸಂಗ್ರಹ ಮಾಡಿ ತೋರಿಸಿದ್ದಾರೆ. ಮೂಲರೂಪದ ಚರಿತ್ರೆ ಜಾಸ್ತಿ ಎಲ್ಲೂ ಬರೋದಿಲ್ಲ, ಕೆಲವೊಂದು ಉಪನಿಷತ್ತುಗಳಲ್ಲಿ ಬಂದಿದೆ. ಆ ಉಪನಿಷತ್ತುಗಳಲ್ಲಿ ಇರ್ತಕ್ಕಂಥದ್ದನ್ನು ಇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸುಮಾರು 4 ಶ್ಲೋಕಗಳಿಂದ ಮಾತ್ರ ವಾಯುದೇವರ ಚರಿತ್ರೆಯನ್ನು ಹೇಳ್ತಾರೆ. ನಂತರದಲ್ಲಿ ಸುಮಾರು 7 ಶ್ಲೋಕಗಳಿಂದ, ಅಂದರೆ 7 ಪದ್ಯಗಳಿಂದ ಹನುಮಂತ ದೇವರ ಚರಿತ್ರೆಯನ್ನು ಹೇಳ್ತಾರೆ. ಆನಂತರದಲ್ಲಿ ಸುಮಾರು 10 ಶ್ಲೋಕಗಳಿಂದ ಭೀಮಸೇನ ದೇವರ 10 ಪದ್ಯಗಳಿಂದ ಭೀಮಸೇನ ದೇವರ ಚರಿತ್ರೆಯನ್ನು ವರ್ಣನೆ ಮಾಡ್ತಾರೆ. ನಂತರದಲ್ಲಿ 5 ಪದ್ಯಗಳಿಂದ ಆಚಾರ್ಯ ಮಧ್ವರ ಚರಿತ್ರೆಯನ್ನು ವರ್ಣನೆ ಮಾಡ್ತಾರೆ. ಈ ಸಂಖ್ಯೆಯಲ್ಲೇ ಒಂದು ದೊಡ್ಡ ತತ್ವವನ್ನು ಅಳಿಸಿಟ್ಟಿದ್ದಾರೆ ಶ್ರೀಪಾದರಾಜರು. ಏನು ಅಂತಂದರೆ, ಪ್ರಾರಂಭದಲ್ಲಿ 4 ಪದ್ಯಗಳಿಂದ ವಾಯುದೇವರ ಚರಿತ್ರೆಯನ್ನು ಹೇಳಿದರು. ಏನು ವಾಯುದೇವರ ಚರಿತ್ರೆ 4 ಶ್ಲೋಕಗಳಿಂದ ಹೇಳುವಂತಹದ್ದೇನು? ತತ್ವಗಳಲ್ಲಿ 4ನೇ ತತ್ವನೇ ವಾಯುತತ್ವ. ಪೃಥಿವಿ, ಅಪು, ತೇಜೋ, ವಾಯು ಅಂತ 4ನೇ. ಆ ಪಂಚಭೂತಗಳಲ್ಲಿ 5 ಆಕಾಶವನ್ನು ಸೇರಿಸಿದರೆ 5 ಆಗ್ತದೆ. ಅದರಲ್ಲಿ 4ನೇ ತತ್ವ ವಾಯುತತ್ವ. ಅಂತಹ ವಾಯುತತ್ವ ಆದ್ದರಿಂದ ವಾಯುದೇವರ ಚರಿತ್ರೆಯನ್ನು ಉಲ್ಲೇಖ ಮಾಡತಕ್ಕಂತಹ ಸಂಪೂರ್ಣವಾದಂತಹ ಎಲ್ಲ ಕಡೆ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಬಂದಿರತಕ್ಕಂಥದ್ದನ್ನೆಲ್ಲ 4 ಶ್ಲೋಕದಲ್ಲಿ ವಾಯುತತ್ವವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಮುಖ್ಯ ವಾಯುತತ್ವ ಅಂದರೆ ಅದು ಪ್ರವಾಹವಾಯು ಮರುದ್ಗಣಾದಿಗಳಲ್ಲಿ ಬರತಕ್ಕಂಥದ್ದಲ್ಲ. ಪರಮಾತ್ಮ ನಮ್ಮ ಜೀವೋತ್ತಮರಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರ ಒಂದು ತತ್ವವನ್ನು ತಿಳಿಸುವ ಉದ್ದೇಶದಿಂದ 4 ಶ್ಲೋಕಗಳಿಂದ ವರ್ಣನೆ ಮಾಡಿದ್ದಾರೆ. ಇನ್ನು 7 ಶ್ಲೋಕಗಳಿಂದ ಹನುಮಂತ ದೇವರ ಚರಿತ್ರೆಯನ್ನು ವರ್ಣನೆ ಮಾಡಿದ್ದಾರೆ. ಏನು 7 ಶ್ಲೋಕ ಅಂತ? ಅದು ಆ ಇಡೀ ಹನುಮಂತನ ಜೀವನದಲ್ಲಿ ನಾವು ಆದ್ಯಂತಗಳಿಂದ ವಿಚಾರ ಮಾಡಿದರೆ ಏನು ಕಾಣ್ತದೆ ಅಂತಂದರೆ, ರಾಮನಲ್ಲಿ ಅನನ್ಯ ಭಕ್ತಿ, ಭಗವಂತನಲ್ಲಿ ರಾಮನಲ್ಲಿ ವಿಶೇಷವಾಗಿರತಕ್ಕಂತಹ ಹನುಮಂತ ದೇವರ ಜೀವನ ಇಡೀ ತುಂಬಿರತಕ್ಕಂತಹ ವ್ಯಕ್ತಿ ಅಂತಂದರೆ ಅದು ರಾಮಚಂದ್ರ ಮಾತ್ರ. ಆದ್ದರಿಂದ ಆ ರಾಮ ಅನ್ನೋ ಶಬ್ದದೇ 7ನ ಸಂಕೇತ. 7 ಎರಲವಗಳನ್ನು ವಿಚಾರ ಮಾಡಿದಾಗ ರಕಾರ 2ನೇ ಅಕ್ಷರ, ಪ ಭ ಬಮ್ಮದಿಂದ ವಿಚಾರ ಮಾಡಿದಾಗ ಮಕಾರ ಕೊನೆ 5ನೇ ಅಕ್ಷರ. ಹಾಗಾದರೆ 5 + 2 7. ಇಡೀ ಹನುಮಂತನ ಜೀವನ ಚರಿತ್ರೆಯಲ್ಲಿ ಈ 7 ಅನ್ನು ಒಳಗೊಂಡಂತಹ ರಾಮನ ಸಂಪೂರ್ಣ ಆವರಕವಾಗಿದೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ 7 ಪದ್ಯದಲ್ಲಿ ಹನುಮಂತ ದೇವರ ಚರಿತ್ರೆಯನ್ನು ವರ್ಣನೆ ಮಾಡಿದ್ದಾರೆ. ಇನ್ನು ಒಂದು ಅರ್ಥ, ಅದಕ್ಕೇನೆ ಆಚಾರ್ಯ ಮಧ್ವರು ಕೂಡ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 7ನೇ ಅಧ್ಯಾಯದಲ್ಲೇನೆ ಸುಂದರಕಾಂಡವನ್ನು ಹೇಳಿದ್ದು. ಎಷ್ಟು ಗಮನಿಸಬೇಕು ನೋಡ್ರಿ. 7ನೇ ಅಧ್ಯಾಯದಲ್ಲೇ ಹೇಳ್ತಾರೆ ಸುಂದರಕಾಂಡ. ಸುಂದರಕಾಂಡ ಅಂದರೆ ಹನುಮಂತನ ಕಾಂಡ ಅಂತಲೇ ಅರ್ಥ. ಸುಂದರ ಅನ್ನೋ ಶಬ್ದಕ್ಕೆ ಹನುಮಂತ ಅಂತ ಅರ್ಥ. ಸುಂದರೋ ಕಪಿ ಮುಖ್ಯ ಸ್ಯಾತ್. ಸುಂದರ ಅನ್ನೋ ಶಬ್ದಕ್ಕೆ ಹನುಮಂತ ದೇವರು ಅಂತ ಅರ್ಥ, ಕಪಿಮುಖ್ಯ ಮುಖ್ಯ ಪ್ರಾಣದೇವರು ಅಂತ ಅರ್ಥ. ಆದ್ದರಿಂದ ಅಷ್ಟು 7 ಮಹತ್ವ, 7 ಪದ್ಯಗಳಿಂದ ಅದನ್ನು ಹನುಮಂತ ದೇವರ ಸಂಪೂರ್ಣವಾದಂತಹ ಅವನ ಜೀವನದಲ್ಲಿ ರಾಮನ ಎಷ್ಟು ಅನುಗ್ರಹದ ಒಂದು ಪರಾಕಾಷ್ಠತೆಯನ್ನು ನಾವು ಕಾಣಬಹುದು ಅನ್ನೋದನ್ನು ಶ್ರೀಪಾದರಾಜರು ಅಡಗಿಸಿಟ್ಟಿದ್ದಾರೆ. ಇನ್ನು ಆಮೇಲೆ ನಂತರದಲ್ಲಿ ಭೀಮಸೇನ ದೇವರ ಚರಿತ್ರೆಯನ್ನು ಸುಮಾರು 10 ಶ್ಲೋಕಗಳಿಂದ ನಿರೂಪಣೆ ಮಾಡಿದ್ದಾರೆ. ಇದು ಎಲ್ಲದಕ್ಕಿಂತ ಜಾಸ್ತಿ. ಯಾಕೆ ಅಂತ ವಿಚಾರ ಮಾಡಿದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ಕೃಷ್ಣನ ಬಾಯಿಂದ ಬಂದಿರತಕ್ಕಂಥದ್ದು. ಕೃಷ್ಣ ದೊಡ್ಡ ಸಭೆಯ ಮಧ್ಯದಲ್ಲಿ ಉದ್ಘೋಷವನ್ನು ಮಾಡ್ತಾನೆ ಭೀಮಸೇನ ದೇವರ ಬಗ್ಗೆ. ಎಲ್ಲರಲ್ಲೂ ಇರತಕ್ಕಂತಹ ಗುಣಗಳನ್ನು ಏನು ಅಂತ ಗೊತ್ತಿಲ್ಲ, ಆದರೆ ಭೀಮಸೇನ ದೇವರಲ್ಲಿ ಎಷ್ಟಿದೆ ಗುಣಗಳು ಅಂತಂದರೆ, ಅವರು ಎಷ್ಟು ಗುಣಗಳ ಪ್ರತೀಕ ಅಂತಂದರೆ ಭಕ್ತಿರ್ಜ್ಞಾನಂ ಸವೈರಾಗ್ಯಂ ಅಂತ ಹೇಳಿ ಸುಮಾರು 10 ಗುಣಗಳ ಪ್ರತೀಕರಾಗಿರ್ತಕ್ಕಂಥವರು ಭೀಮಸೇನ ದೇವರು ಅಂತ ಕೃಷ್ಣ ಪರಮಾತ್ಮ ಸಭೆಯಲ್ಲಿ ಉದ್ಘೋಷಣೆ ಮಾಡ್ತಾನೆ. ಭಕ್ತಿ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣೋ ಬಲಂ ಚೈವ ವೃಕೋದರ ಇತಿ ಸ್ಮೃತಃ. ಭೀಮ ಅಂದರೆ ಈ 10 ಗುಣಗಳ ಸ್ವರೂಪವೇ ಭೀಮ ಅಂತ ಕೃಷ್ಣ ಪರಮಾತ್ಮ ಹೇಳಿದಂತಹ ಮಾತು.
ಹಾಗಾದರೆ ಇಷ್ಟು 10 ಗುಣಗಳ ಪ್ರತೀಕನಾಗಿರ್ತಕ್ಕಂಥ ಭೀಮಸೇನ ದೇವರನ್ನು 10 ಪದ್ಯಗಳಿಂದ ವರ್ಣನೆ ಮಾಡಿದ್ದಾರೆ ಶ್ರೀಪಾದರಾಜರು. ಇನ್ನು ಆಚಾರ್ಯರನ್ನು ವರ್ಣನೆ ಮಾಡಬೇಕಾದ್ರೆ 5 ಪದ್ಯಗಳಿಂದ ವರ್ಣನೆ ಮಾಡಿದ್ದಾರೆ. ಏನರ್ಥ ಅಂತಂದರೆ, ಇಡೀ ಆಚಾರ್ಯರ ಜೀವನದಲ್ಲಿ ಮಾಡಿರ್ತಕ್ಕಂಥದ್ದೇನು ಅಂತಂದರೆ, ಪಂಚಭೇದಾತ್ಮಕವಾದಂತಹ ಪ್ರಪಂಚವನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಭಗವಂತನನ್ನು ಸರಿಯಾಗಿ ತಿಳ್ಕೊಳ್ಬೇಕು ಅನ್ನೋದನ್ನು, ಅವನ ಜ್ಞಾನವನ್ನು ತಂದಿಟ್ಟಿರ್ತಕ್ಕಂಥವ್ರು ಮಹಾನುಭಾವರು. ಪಂಚಭೇದಾತ್ಮಕವಾದಂತಹ ಪ್ರಪಂಚ ಎಲ್ಲರಿಗೂ, ಬೇರೆ ಮತದವರು ಕೂಡ, ಬೇರೆ ಜ್ಞಾನಿಗಳು ಕೂಡ ಭಗವಂತನ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟರು. ಉಪನಿಷತ್ತುಗಳು, ವೇದಗಳು, ಮಹಾಭಾರತಾದಿಗಳಿಂದ ಜ್ಞಾನವನ್ನು ಕೊಟ್ಟರು. ಆದರೆ ಪಂಚಭೇದಾತ್ಮಕವಾದಂತಹ ಪ್ರಪಂಚವನ್ನು ನಿರ್ಮಾಣ ಮಾಡಿದಂತಹ ಭಗವಂತನ ಜ್ಞಾನವನ್ನು ಕೊಟ್ಟಂತಹವರು ಏಕೈಕ ಗುರುಗಳು ಅಂತಂದರೆ ಅದು ಮಧ್ವಾಚಾರ್ಯರು ಮಾತ್ರ. ಈ ಉದ್ದೇಶದಿಂದ 5 ಪದ್ಯಗಳಿಂದ ಆಚಾರ್ಯರ ಜೀವನ ಚರಿತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ, ನಮಗೆ ತಿಳಿಸಿಕೊಟ್ಟಿದ್ದಾರೆ ಕನ್ನಡದ ಕನ್ನಡಿಯಲ್ಲಿ. ಇದು ಅತ್ಯಂತ ಮಹತ್ವ. ಇದನ್ನು ಈ ಒಂದು ಓದಬೇಕಾದ್ರೆ ಈ ಅನುಸಂಧಾನ ಇಟ್ಕೊಂಡ್ಬಿಟ್ರೆ ಸಾಕು. ನಮಗೆ ಎಷ್ಟೋ ವಿಧವಾಗಿರ್ತಕ್ಕಂತಹ ಪಾರಾಯಣದ ಫಲವನ್ನು ನಾವು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಈ ಅರ್ಥದಲ್ಲಿ ಆ ಮಧ್ವನಾಮದ ಬಹಳ ವಿಶಿಷ್ಟ ಒಂದು, ನಾವು ಯಾವ ರೀತಿಯಾಗಿ ವಾಯುಸ್ತುತಿಯನ್ನು ಮಂತ್ರತುಲ್ಯ ಅಂತ ಹೇಳ್ತೀವೋ, ಸ್ತ್ರೀಯರಿಗೆ ಇದು ಸಾಕ್ಷಾತ್ ಮಂತ್ರತುಲ್ಯನೇ ಅಂತ ಹೇಳ್ಬೋದು. ಮಂತ್ರತುಲ್ಯವಾಗಿರ್ತಕ್ಕ ವಾಯುಸ್ತುತಿಯನ್ನು ಪಾರಾಯಣ ಮಾಡಿದರೆ ಯಾವ ರೀತಿಯಾಗಿ ಪುರುಷರಿಗೆ ಆ ಪುಣ್ಯ ಲಭಿಸ್ತದೋ, ಸ್ತ್ರೀಯರಿಗೆ ಅಷ್ಟೇ ಪುಣ್ಯ ಇದನ್ನು ಲಭಿಸ್ತದೆ. ಸ್ತ್ರೀಯರಿಗೆ ಅಧಿಕಾರ ಇಲ್ಲ ವಾಯುಸ್ತುತಿ, ಯಾಕೆ ಮಂತ್ರತುಲ್ಯ ಅಂತ ಸ್ವೀಕಾರ ಮಾಡಿದ್ದಾರೆ. ಅದರಿಂದ ಬೇಜಾರು ಪಟ್ಕೊಳ್ಳೋದಿಲ್ಲ. ಸಂಪೂರ್ಣವಾಗಿ ವಾಯುಸ್ತುತಿಯಲ್ಲೂ ಕೂಡ ಆಚಾರ್ಯರ 3 ಅವತಾರಗಳನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರು ಸಂಗ್ರಹ ಮಾಡಿದ್ದಾರಲ್ವ, ಅದನ್ನೇ ಶ್ರೀಪಾದರಾಜರು ಇಲ್ಲೆಲ್ಲ ವಾಯುದೇವರ 3 ಅವತಾರಗಳಲ್ಲಿ ಬರತಕ್ಕಂಥ ಎಲ್ಲವನ್ನೂ ಕೂಡ ಸಂಗ್ರಹ ಮಾಡಿಟ್ಟಿದ್ದಾರೆ. ಅಷ್ಟು ಅದ್ಭುತವಾಗಿರತಕ್ಕಂತಹ ಗ್ರಂಥ ಶ್ರೀಪಾದರಾಜರ ಗ್ರಂಥ. ಪ್ರಾರಂಭದಲ್ಲಿ ಅವರ ಮಹತ್ವವನ್ನು ಹೇಳಬೇಕಾದ್ರೆ, ಜಯ ಜಯ ಜಗತ್ರಾಣ, ಸಂಪೂರ್ಣ ಎಲ್ಲ ಪದಗಳಿಗೆ ಹೇಳಲಿಕ್ಕಾಗದೇ ಇದ್ದರೂ ಕೂಡ ಅದನ್ನು ಹೇಳ್ತಾ ಹೋದರೆ ಸುಮಾರು ವಾರಗಟ್ಟಲೆ ಬೇಕಾಗತ್ತೆ. ಯಾವ ಪದಗಳನ್ನು ಸುಮಾರು ಕ್ಲಿಷ್ಟ ಅನ್ನೋ ಅರ್ಥದಲ್ಲಿ ನಮಗೆ ಕಾಣುತ್ತದೋ ಆ ಪದಗಳ ವಿವರಣೆಯನ್ನು ಜಾಸ್ತಿ ನೋಡ್ತಕ್ಕಂಥವ್ರಾಗೋಣ. ಜಯ ಜಯ ಜಗತ್ರಾಣ, ಜಗದೊಳಗೆ ಸುತ್ರಾಣ, ಅಖಿಲ ಗುಣಸದ್ಧಾಮ ಮಧ್ವನಾಮ ಅಂತ ಮೊದಲಿಗೆ ಪಲ್ಲವಿಯನ್ನು ರಚನೆ ಮಾಡಿದ್ದಾರೆ. ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಹೇಳಬೇಕಾದ್ರೆ ಮಂಗಲ ಅಂತ ಕರೀತಾರೆ. ಯಾವುದೇ ಒಂದು ಗ್ರಂಥವನ್ನು ಪ್ರಾರಂಭ ಮಾಡಬೇಕಾದ್ರೆ ಮಂಗಲ, ಭಗವಂತನ ಸ್ಮರಣೆ ಅನ್ನೋ ಅರ್ಥದಲ್ಲಿ ಮಾಡಿದ್ದಾರೆ. ಏನರ್ಥ ಜಯ ಜಯ ಜಗತ್ರಾಣ? ಭಗವಂತ ವಾಯುದೇವರನ್ನು ಜಯ ಜಯ ಅಂತ ಕರಿತಾ ಇದ್ದಾರೆ. ಜಯ ಜಯ ಅನ್ನೋ ಶಬ್ದವನ್ನು ಕರಿತಿದ್ದಾರೆ. ಏನರ್ಥ ಅಂತಂದರೆ, ಜ ಅಂತನ್ನೋ ಶಬ್ದಕ್ಕೆ ಹುಟ್ಟುವಂತಹ ಪದಾರ್ಥಗಳು ಅಂತ ಅರ್ಥ. ಎಲ್ಲ ಹುಟ್ಟುವಂತಹ ಪದಾರ್ಥಗಳಲ್ಲಿ ಅವುಗಳಲ್ಲಿ ಒಂದಲ್ಲ ಒಂದು ಕ್ರಿಯೆ ನಡಿಬೇಕು ಅಂತಂದರೆ ಅದು ವಾಯುದೇವರ ಮಹತ್ವ ಇಲ್ಲದೇ ಇದ್ದರೆ, ಪ್ರಚೋದನೆ ಇಲ್ಲದೇ ಇದ್ದರೆ ಯಾವ ಕ್ರಿಯೆಗಳು ಕೂಡ ನಡೆಯೋದಿಲ್ಲ. ಅದಕ್ಕೆ ಅವರಿಗೆ ಪ್ರಾಣ ಅಂತ ಹೆಸರು. ಪ್ರಕೃಷ್ಟೇನ ಅನತಿ ಚೇಷ್ಟತಿ, ಎಲ್ಲ ಜೀವರಲ್ಲೂ ಕೂಡ ಎಲ್ಲ ವಿಧವಾಗಿರ್ತಕ್ಕಂಥ ವಸ್ತುಗಳಲ್ಲಿ ಏನೇನು ನಾವು ಕ್ರಿಯೆಗಳನ್ನು ಕಾಣ್ತಾ ಇದ್ದೇವೆ ಅದು ವಾಯುದೇವರ ಕ್ರಿಯೆಯ ಸಹಕಾರ ಇಲ್ಲದೇ ಇದ್ದರೆ, ವಾಯುದೇವರು ಒಳಗಡೆ ಮಾಡಿಸ್ತಾ ಇದ್ದರೆ ಯಾವ ವಿಧವಾಗಿರ್ತಕ್ಕಂತಹ ಚಲನವಲನಗಳು ಕೂಡ ಸ್ವತಂತ್ರವಾಗಿ ನಮ್ಮಿಂದ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಜಾಹ ಅಂದರೆ ಹುಟ್ಟುವಂತಹ ಪದಾರ್ಥಗಳಲ್ಲೆಲ್ಲ ಯಾತಿ ಅಂದರೆ ಪ್ರವೇಶ ಮಾಡಿ ತನ್ಮೂಲಕ ಜಗತ್ತಿನ ಚಲನವಲನ ಕ್ರಿಯಾದಿಗಳನ್ನು ಸುರಕ್ಷಿತವಾಗಿ ನಡೆಸ್ತಕ್ಕಂತಹ ಮಹಾನುಭಾವರು ಅವರು ಜಯ ಅಂತಂದರೆ ಮುಖ್ಯ ಪ್ರಾಣದೇವರು ಅಂತ ಅರ್ಥ. ಎಷ್ಟು ಅರ್ಥ ನೋಡಿ. ಬರೇ ಜಯ ಅಂತಂದರೆ ಅವ್ರು ಗೆಲ್ತಾರೆ ಅಂತ ಅರ್ಥ ಅಲ್ಲ. ಶ್ರೀಪಾದರಾಜರು ಗೆಲ್ಲಿ ಅಂತ ಆಶೀರ್ವಾದ ಮಾಡ್ತಾರಾ? ಜಯ ಅನ್ನೋ ಶಬ್ದಕ್ಕೆ ಆಗರ್ಥ. ಎಲ್ಲರ ಆ ಅನುಸಂಧಾನ ನೋಡ್ರಿ ಅವರು ಹೇಗಿರ್ತದೆ. ಜಯ ಮತ್ತು ಇನ್ನೊಂದರ್ಥ ಜ ಅನ್ನೋ ಶಬ್ದಕ್ಕೆ ಹುಟ್ಟಿದಂತಹ ಪದಾರ್ಥಗಳ ಸಂಪೂರ್ಣ ಯ ಅಂತಂದರೆ ಯಾ ಗತಿ ಪ್ರಾಪಣೆಯೋ ಹೋದಾತು. ಗತಿ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಒಂದು ಅರ್ಥ ಇದೆ. ಆದ್ದರಿಂದ ಹುಟ್ಟಿದಂತಹ ಎಲ್ಲ ಪದಾರ್ಥಗಳ ಸಂಪೂರ್ಣವಾದಂತಹ ಜ್ಞಾನ ಇರತಕ್ಕಂಥದ್ದು ವಾಯುದೇವರಿಗೆ ಅಂತ. ಸರ್ವಜ್ಞತಮರು ಅನ್ನೋ ಅರ್ಥ. ಸರ್ವಜ್ಞತಮರಾಗಿರ್ತಕ್ಕಂಥದ್ದು ಅದು ವಾಯುದೇವರ ಲಕ್ಷಣವನ್ನು ಹೇಳಬೇಕಾದ್ರೆ, ಭಗವತಃ ಅನ್ಯತ್ರ ಅನಾಲೋಚನೇಪಿ ಸರ್ವ ವಿಷಯಕಂ ಜ್ಞಾನಂ ಅಂತ ಹೇಳ್ತಾರೆ. ರುಜಯೋಗಿ ಜ್ಞಾನಗಳ ಲಕ್ಷಣವನ್ನು ಹೇಳಬೇಕಾದ್ರೆ, ಪರಮಾತ್ಮನನ್ನು ಬಿಟ್ಟರೆ ಬೇರೆ ಎಲ್ಲ ವಸ್ತುಗಳನ್ನು ವಿಷಯೀಕರಿಸುವಂತಹ ಜ್ಞಾನ ಅಂತಂದರೆ ಅದು ವಾಯುದೇವರ ಜ್ಞಾನ ಅಂತ. ಯಾಕೆಂದರೆ ಅವರಿಗೆ ವಿಷಯೀಕರಿಸಬೇಕಿರ್ತಕ್ಕಂಥ ಜ್ಞಾನನೇ ಇಲ್ಲ. ಎಲ್ಲವನ್ನು ಭಗವಂತನ ವಿಷಯದಲ್ಲಿ ಬಿಟ್ಟು, ಭಗವಂತ ಮತ್ತು ಲಕ್ಷ್ಮೀದೇವಿಯ ವಿಷಯದಲ್ಲಿ ಬಿಟ್ಟು ಉಳಿದ ಎಲ್ಲ ವಸ್ತುವನ್ನು ವಿಷಯೀಕರಿಸುವಂತಹ ಜ್ಞಾನ ಅಂತಂದರೆ ವಾಯುದೇವರ ಜ್ಞಾನ ಅಂತ ಉಲ್ಲೇಖ ಮಾಡಿದ್ದಾರೆ. ಅದರಿಂದ ಜಾಹ, ಭಗವಂತನು ಹುಟ್ಟುವನಲ್ಲ, ಭಗವಂತ ಹುಟ್ಟುವನಲ್ಲ. ಆದ್ದರಿಂದ ಅವನ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಜ್ಞಾನ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ.
ಯಾಕೆ ಅವನ ಬಗ್ಗೆ ಎಷ್ಟಾದರೂ ಲಕ್ಷ್ಮೀದೇವಿಯೇ ಸಂಪೂರ್ಣ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ನರಮಾಪಿ ಪದಾಂಗುಲೇ ಲಸನ್ ನಕಧೂ ರಾಜದನಂತ ಸದ್ಗುಣಾನ್ ಅಂತ ಹೇಳ್ತಾರೆ. ಭಗವಂತನ ಸಂಪೂರ್ಣವಾದಂತಹ ಗುಣಗಳನ್ನು ಲೆಕ್ಕ ಮಾಡಬೇಕು ಅಂತ ಕೂತಂತಹ ಲಕ್ಷ್ಮೀದೇವಿಗೆ ಇನ್ನೂ ಪಾದದ ಉಗುರಿನ ತುದಿಯೂ ದಾಟಿಲ್ಲ ಅಂಥದ್ದು ವಾಯುದೇವರೆಲ್ಲ ಬರಬೇಕು. ಆದ್ದರಿಂದ ಭಗವಂತನನ್ನು ಬಿಟ್ಟು ಬೇರೆ ವಿಷಯದಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಜ್ಞಾನವನ್ನು ಸಂಪಾದನೆ ಮಾಡಿರ್ತಕ್ಕಂಥವ್ರು ವಾಯುದೇವರು. ಆದ್ದರಿಂದ ಜಾಹ ಅಂದರೆ ಹುಟ್ಟಿದಂತಹ ಎಲ್ಲ ಪದಾರ್ಥಗಳ ಅಂದರೆ ಯಾತಿ ಅಂತಂದರೆ ಸಂಪೂರ್ಣವಾದಂತಹ ಜ್ಞಾನವನ್ನು ಪಡೆದಿದ್ದಾರೆ. ಆದ್ದರಿಂದ 2 ಸಾರಿ ಜಯ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ, ಜಯ ಜಯ ಜಗತ್ರಾಣ. ಆದ್ದರಿಂದ ಅದರ ಅರ್ಥನೇ ಜಗತ್ರಾಣ, ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ತ್ರಾಣಭೂತರಾಗಿರ್ತಕ್ಕಂಥವ್ರು. ಇವತ್ತು ನಮಗೆ ತ್ರಾಣ ಏನು ಅಂದರೆ ತಿನ್ನೋದೇ ಒಂದು ದೊಡ್ಡ ತ್ರಾಣ ಅಂದ್ಕೊಂಡಿರ್ತೀವಿ, ತಿಂದರೆ ಬೇಕಾದಷ್ಟು ತ್ರಾಣ ಇರ್ತದೆ ಅಂದ್ಕೊಂಡಿರ್ತೀವಿ. ಆದರೆ ನಿಜವಾಗಿಯೂ ಕೂಡ ಎಷ್ಟೇ ತಿಂದರೂ ಎಷ್ಟೇ ಇದು ಮಾಡಿದರೂ ನಮ್ಮಲ್ಲಿ ಚಲನವಲನ ಕ್ರಿಯೆಗಳಿರಬೇಕು ಅಂತಂದರೆ ಅವರ ತ್ರಾಣ, ಅವರು ನಮಗೆ ತ್ರಾಣರಾಗಿ ಇರೋವರೆಗೂ ಮಾತ್ರ ನಮ್ಮ ತ್ರಾಣ ಇರ್ತದೆ, ಇಲ್ಲಿದ್ರೆ ನಿತ್ರಾಣನೇ ಬರೆ. ಆದ್ದರಿಂದ ಜಗದೊಳಗೆ ಸುತ್ರಾಣ, ಬೇರೆಗಳೆಲ್ಲ ತ್ರಾಣ ಹೌದಷ್ಟೇ, ಆದರೆ ವಾಯುದೇವರು ಸುತ್ರಾಣರು ಅಂದರೆ ತ್ರಾಣಕ್ಕೆ ತ್ರಾಣ ಅಂತ ಅರ್ಥ. ಆ ಎಲ್ಲ ಪದಾರ್ಥಗಳಲ್ಲಿ ಇದ್ದು ಆ ಮೂಲಕ ಆ ಶಕ್ತಿಯನ್ನು ನಮಗೆ ಪ್ರಚೋದನೆ ಮಾಡ್ತಕ್ಕಂತಹ ಮಹಾನುಭಾವರು ವಾಯುದೇವರು. ಈ ಉದ್ದೇಶದಿಂದ ಜಗದೊಳಗೆ ಸುತ್ರಾಣ ಅಂತ. ಅಖಿಲ ಗುಣ ಸದ್ಧಾಮ, ಎಲ್ಲ ಗುಣಗಳಿಗೆ ಒಂದು ದೊಡ್ಡ ಮನೆ. ಎಲ್ಲ ಗುಣಗಳನ್ನು ಒಂದು ರಾಶಿ ಹಾಕಿದರೆ ಎಲ್ಲಿ ನೋಡ್ಬೋದು ಅಂತಂದ್ರೆ ವಾಯುದೇವರಲ್ಲಿ ನೋಡ್ಬೋದು ನಾವು. ಆದ್ದರಿಂದ ಅಖಿಲ ಗುಣ ಸದ್ಧಾಮ, ಆದ್ದರಿಂದ ಅಂತಹ ಗುಣಗಳಿಗೆ ಅಂತಹ ಮಧ್ವನ ಅಖಿಲ ಗುಣ ಒಂದರ್ಥ, ಎಲ್ಲ ಗುಣಗಳನ್ನು ಒಂದು ಕಡೆ ನೋಡ್ಬೋದು ಅಂತರ್ಥ. ಅಖಿಲ ಗುಣ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಪರಮಾತ್ಮ ಅಂತ ಅರ್ಥ. ಅಖಿಲ ಗುಣ ಅಖಿಲವಾಗಿರ್ತಕ್ಕ ಎಲ್ಲ ಗುಣಗಳು ಇರತಕ್ಕಂಥದ್ದು ಪರಮಾತ್ಮನಲ್ಲಿ. ಅಂತಹ ಪರಮಾತ್ಮನಿಗೆ ಸದ್ಧಾಮ, ಸದ್ಧಾಮ ಅಂದರೆ ಮನೆ ಅಂತ ಅರ್ಥ. ಸದ್ಧಾಮ ಅಂತಂದರೆ ಒಳ್ಳೆ ಮನೆ ಯಾವುದು ಅಂತಂದರೆ ಅದು ಭಗವಂತ ಮಾತ್ರ. ಭಗವಂತನನ್ನು ಬಿಟ್ಟರೆ ಪರಮಾತ್ಮ, ವಾಯುದೇವರನ್ನು ಬಿಟ್ಟರೆ ಒಳ್ಳೆ ಮನೆ ಇಲ್ಲ. ಪರಮಾತ್ಮನಿಗೆ ಮುಂದೆ ಬರ್ತದೆ, ಅದನ್ನು ವಿವರಣೆ ಮಾಡ್ತಾರೆ ಶ್ರೀಪಾದರಾಜರು, ಬಹಳ ಚೆನ್ನಾಗಿ ಉಲ್ಲೇಖ ಮಾಡ್ತಾರೆ. ಪರಮಾತ್ಮನಿಗೆ ಮುಖ್ಯ ಮಂದಿರ ಅಂತಂದರೆ ಎಷ್ಟೋ ದೊಡ್ಡ ಬಂಗಾರ ಗೋಪುರ ಹಾಕಿ ಇದನ್ನು ಮಾಡಿದ್ರಲ್ಲ, ವಾಯುದೇವರ ಹೃದಯ ಕಮಲವೇ ಒಂದು ದೊಡ್ಡ ಮನೆ ಅಂತ ವಾದಿರಾಜರು ವರ್ಣನೆ ಮಾಡ್ತಾರೆ. ಅಭೇದ್ಯ ಮತಿಯತ್ನೇನ ಅಸ್ಕಲತ್ ಕೃಷ್ಣ ವಿಗ್ರಹಂ ಅಂತ ಹೇಳ್ತಾರೆ. ಮಾಧ್ವಂ ಹೃದಯ ಸಂಪುಟಂ, ಮಧ್ವಾಚಾರ್ಯರ ಹೃದಯವೇ ಒಂದು ದೊಡ್ಡ ಸಂಪುಟ ಅಂತ. ಪರಮಾತ್ಮನಿಗೆ ದೊಡ್ಡ ಸಂಪುಟ ಅಂತಂದರೆ ನಾವು ಬಂಗಾರದ ವಜ್ರದ ಸಂಪುಟ ಮಾಡಿ ಹಾಕಿದ್ರಲ್ಲ, ನಿಜವಾಗಿಯೂ ಸಂಪುಟ ಅಂದರೆ ಯಾವುದು ಅಂತಂದರೆ ಪರಮಾತ್ಮನಿಗೆ ನಿಜವಾದಂತಹ ವಾಸಸ್ಥಾನ ಯಾವುದು ಅಂತಂದರೆ ಅದು ಆಚಾರ್ಯ ಮಧ್ವರ ವಾಯುದೇವರ ಹೃದಯ ಕಮಲವೇ ಅದು ದೊಡ್ಡ ಸಂಪುಟ ಅಂತ. ಮಾಧ್ವಂ ಹೃದಯ ಸಂಪುಟಂ ಅಂತ ಹೇಳ್ತಾರೆ. ಅದರಿಂದ ಅಖಿಲ ಗುಣ ಅಂತಂದರೆ ಪರಮಾತ್ಮ, ಅಂಥ ಆ ಪರಮಾತ್ಮನಿಗೆ ಸದ್ಧಾಮ, ಸದ್ಧಾಮನಾಗಿರ್ತಕ್ಕಂಥ ಒಳ್ಳೆ ಧಾಮ ಅಂದರೆ ಮನೆ ಅಂತ ಅರ್ಥ, ಮನೆ ಆ ಮಂದಿರ. ಅಂತಹ ಪರಮಾತ್ಮನು ಅಖಿಲ ಅಂತಹ ಮಧ್ವನಾಮ, ಅದು ಅಂತಹ ಮಧ್ವ ಅನ್ನೋ ಶಬ್ದವನ್ನು ಬಳಸಿದ್ದಾರೆ. ನಾವು ಗಮನಿಸಬೇಕು, ಮಧ್ವ ಅನ್ನೋ ಶಬ್ದ ಸುಮಾರು ಋಗ್ವೇದದಲ್ಲಿ 98 ಬಾರಿ ಬಂದಿದೆ. ಮಧ್ವ ಅನ್ನೋ ಶಬ್ದ ನಾವು ಹೆಮ್ಮೆ ಪಡಬೇಕು. ಮಧ್ವಾಚಾರ್ಯರ ಹೆಸರು ಮಧ್ವನಾಮ 98 ಬಾರಿ. ಪವಮಾನ ಅನ್ನೋ ಶಬ್ದ ಇನ್ನೂ ಅನೇಕ ಬಾರಿ ಬಂದಿದೆ. ಮಧ್ವ ಅನ್ನೋ ಶಬ್ದವೇ ನೇರವಾಗಿ 98 ಬಾರಿ ಬಂದಿದೆ. ಏನು ಮಧ್ವ ಅನ್ನೋ ಶಬ್ದಕ್ಕೆ ನಮಗೆ ನಿಜವಾಗಿಯೂ ಕೂಡ ಮಧ್ವಾಯನುಯಾಯಿಗಳಾಗಿ ಮಧ್ವಾಚಾರ್ಯರ ಹೆಸರೇ ಅರ್ಥನೇ ಗೊತ್ತಿರೋದಿಲ್ಲ. ಏನು ಮಧ್ವ ಅನ್ನೋ ಶಬ್ದಕ್ಕೆ ಏನರ್ಥ? ಮಧ್ವಾಚಾರ್ಯರು ಅಂತ. ಅದಕ್ಕೆ ಆಚಾರ್ಯರೇ ಅವರ ನಾಮಕ್ಕೆ ಅವರೇ ವ್ಯಾಖ್ಯಾನ, ಯಾಕೆಂದರೆ ವೇದದಲ್ಲಿ ಬಂದಿರತಕ್ಕಂತಹ ನಾಮ ಅದು, ಅವರೇ ವ್ಯಾಖ್ಯಾನ ಮಾಡ್ತಾರೆ. ಮಧ್ವಿತಿ ಆನಂದ ಉದ್ದಿಷ್ಟ ಅಂತ. ಮಧು ಅನ್ನೋ ಶಬ್ದಕ್ಕೆ ಆನಂದ ಅಂತ ಅರ್ಥ. ಮಧು ಅಂದರೆ ಏನರ್ಥ ನಮಗೆ ತಿಳಿದೋರು ಹಾಗೆ ಮಧು ಅನ್ನೋ ಶಬ್ದಕ್ಕೆ ಜೇನುತುಪ್ಪ ಅಂತ ಗೊತ್ತು ಅಷ್ಟೇ. ನಮಗೆ ತಿನ್ನೋ ಪದಾರ್ಥಗಳು ಮಾತ್ರ ಬೇಕಾದಷ್ಟು ಹೆಸರು ಗೊತ್ತಿರ್ತದೆ. ಆ ಮಧು ಅನ್ನೋ ಶಬ್ದಕ್ಕೆ ಆನಂದ ಅಂತ ಅರ್ಥ ಅಂತ ಹೇಳ್ತಾರೆ. ಮಧು ಅಂತಂದರೆ ಜ್ಞಾನ ಅಂತ ಅರ್ಥ. ಜ್ಞಾನದಿಂದ ಪಡೀತಕ್ಕಂಥದ್ದು ಯಾವುದದು ಅಂತಂದರೆ ಆನಂದ. ಆದ್ದರಿಂದ ಅನ್ನೋ ಶಬ್ದಕ್ಕೆ ಆನಂದ ಉದ್ದಿಷ್ಟ, ಆನಂದ ಅಂತ ಅರ್ಥ. ಅದನ್ನು ತಮ್ಮ ಗ್ರಂಥಗಳ ಮೂಲಕ ಎಲ್ಲರಿಗೂ ಕೊಡ್ತಾರೆ. ಆದ್ದರಿಂದ ಅವರಿಗೆ ಮಧ್ವ ಅಂತ. ಆನಂದ ತೀರ್ಥದ ಸಣ್ಣ ಅಲ್ಪಾಕ್ಷರವೇ ಮಧ್ವ ಅಂತ. ಆನಂದ ತೀರ್ಥ ಅಂದರೆ ಏನರ್ಥ? ಆನಂದ ತೀರ್ಥರು ಅಂದರೆ ಸಂಪೂರ್ಣವಾಗಿ ಆನಂದವನ್ನು ಅನುಭವಿಸೋರು ಅಂತ ಅರ್ಥ ಅಲ್ಲ. ಆನಂದಕರಂ ತೀರ್ಥಂ ಯಸ್ಮಾತ್ ಸಹ ಆನಂದ ತೀರ್ಥ. ಮೋಕ್ಷ, ಆನಂದ ಅಂದರೆ ಮೋಕ್ಷ ಅಂತ ಅರ್ಥ. ಆ ಮೋಕ್ಷವನ್ನು ಕೊಡುವಂತಹ ಶಾಸ್ತ್ರಗಳನ್ನು ರಚನೆ ಮಾಡಿದ್ದಾರೆ, ಆದ್ದರಿಂದ ಅವರಿಗೆ ಆನಂದ ತೀರ್ಥರು ಅಂತ. ಮೋಕ್ಷದಾಯಕವಾಗಿರ್ತಕ್ಕಂಥ ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾದ್ಯ ನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಆಚಾರ್ಯರ ಶಾಸ್ತ್ರಕ್ಕೆ ಫಲವನ್ನೇ ಏನು ಹೇಳಿದ್ದಾರೆ ಅಂತಂದರೆ ಮೋಕ್ಷವನ್ನೇ ಹೇಳಿದ್ದಾರೆ.
ಹಾಗಾದರೆ ಆನಂದಕರಂ ಮೋಕ್ಷವನ್ನೇ ಕೊಡ್ತಕ್ಕಂತಹ ಒಂದು ದೊಡ್ಡ ಶಾಸ್ತ್ರ ಅಂತಂದರೆ ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಗ್ರಂಥಗಳು. ಆದ್ದರಿಂದ ಅಂತಹ ಆನಂದದಾಯಕವಾಗಿರ್ತಕ್ಕಂತಹ ಶಾಸ್ತ್ರಗಳನ್ನು ಜಗತ್ತಿಗೆ ಕೊಟ್ಟವರು. ಆದ್ದರಿಂದ ಮದ್ವಿತ್ಯಾನಂದ ಉದ್ದಿಷ್ಟ ವೇತಿ ತೀರ್ಥಮುದಾಹೃತಂ. ವೇ ಅಂತಂದರೆ ತೀರ್ಥ ಅಂತಂದರೆ ನಾವು ಪ್ರಾಶನ ಮಾಡ್ತೀವಲ್ವ, ಆ ತೀರ್ಥ ಅಲ್ಲ. ತೀರ್ಥ ಅನ್ನೋ ಶಬ್ದಕ್ಕೆ ಶಾಸ್ತ್ರ ಅಂತ ಅರ್ಥ. ಅಂತಹ ಆನಂದಕರವಾಗಿರ್ತಕ್ಕಂಥ ಶಾಸ್ತ್ರಗಳನ್ನು ಕೊಟ್ಟವರು. ಆದ್ದರಿಂದ ಅವರಿಗೆ ಮಧ್ವ ಮಧ್ವ ಅಂತ ಹೆಸರು. ಅಂತಹ ಮಧ್ವನಾಮವನ್ನು ಇಲ್ಲಿ ಆಚಾರ್ಯರ ಚರಿತ್ರೆಯನ್ನು ನಾನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೇನೆ ಅಂತ ಹೇಳಿದ್ದಾರೆ. ಮೊದಲಿಗೆ ವಾಯುದೇವರ ಮೂಲ ಚಿಂತನೆಯನ್ನು ಮಾಡ್ತಾ ಏನು ಮಾಡಿದರು ಅವರು, ಅವರ ಮಹತ್ವ ಎಂಥದ್ದು. ಅವರ ಮಹತ್ವ ಸಮುದ್ರ ಮಥನ ಕಾಲದಲ್ಲಿ ಎಲ್ಲ ದೇವತೆಗಳ ಅಪೇಕ್ಷೆಯಂತೆ ಸಮುದ್ರ ಅಮೃತವನ್ನು ಸಿಗಬೇಕು ಅಂತ ಮಥನ ಮಾಡ್ತಾ ಇದ್ದಾರೆ. ಆ ಮಥನ ಕಾಲದಲ್ಲಿ ಆ ಮಂದರ ಪರ್ವತದ ಭಾರಕ್ಕೆ ತುತ್ತಾಗಿ ಸಮುದ್ರ ಕ್ಷೀರಸಾಗರದಲ್ಲೇ ಮುಳುಗಿ ಹೋಗುವಂತಹ ಪರಿಸ್ಥಿತಿಯಲ್ಲಿ ಪರಮಾತ್ಮನ ಆಜ್ಞೆ, ಇದು ಒಂದು ದೊಡ್ಡ ಸೇವೆ ಮಾಡಿದ್ರಲ್ವಾ. ಇದು ಯಾಕೆ? ತಮಗಲ್ಲ, ತಮಗೆ ಅಮೃತ ಸಿಗಬೇಕು, ತಮಗೂ ಒಂದಿಷ್ಟು ಪಾಲು ಬೇಕು ಅನ್ನೋ ಉದ್ದೇಶದಿಂದಲ್ಲ. ಯಾರಾದರೂ ಬೇರೆ ಕೆಲಸ ಮಾಡಿದರೆ ನಮಗೆಷ್ಟು ಪಾಲು ಅಂತ ಕೇಳ್ತಾರೆ. ನಾವೇನಾದರೂ ಒಂದು ಕೆಲಸಕ್ಕೆ ಬರ್ರಿ ಆಚಾರ್ಯ, ಅಥವಾ ಏನಾದರೂ ಒಂದು ಇದು ಬೇಕಂದರೆ ನಮಗೆಷ್ಟು ಪಾಲು ಹೇಳ್ರಿ ಬರ್ತೀವಿ ಅಂತ. ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಇದ್ದರೆ ನಮಗೇನು ಲಾಭ ಅಂತ ಕೇಳ್ತೀವಿ ನಾವು. ಆದರೆ ದೇವತೆಗಳು, ದೇವತೆಗಳ ದೇವತೆಗಳಿಗೋಸ್ಕರ ಯಾವ ಅಪೇಕ್ಷೆ ಇಲ್ಲದೇನೆ ಭಗವಂತನ ಸೇವಾರೂಪವಾಗಿ ಮಾಡಿರ್ತಕ್ಕಂತಹ ಕಾರ್ಯ ಆ ವಾಯುಕೂರ್ಮವನ್ನು ಧಾರಣೆ ಮಾಡಿ ಮಂದರ ಪರ್ವತವನ್ನು ಧಾರಣೆ ಮಾಡಿದರು. ಅದಕ್ಕೆ ಪರಮಾತ್ಮ ಮೆಚ್ಚಿ ನಿಜವಾಗಿಯೂ ಕೂಡ ವಾಯುದೇವರಿಗೆ ಅಂತಹ ಸಾಮರ್ಥ್ಯವನ್ನು ತುಂಬಿ ಅವರನ್ನೂ ಕೂಡ ಧಾರಣೆ ಮಾಡಿದ. ಯಾಕೆ? ಅಷ್ಟು ಸೇವಾರೂಪವಾಗಿ ಮಾಡ್ತಕ್ಕಂತಹ ಕಾರ್ಯವನ್ನು ತಾನೇ ಪರಮಾತ್ಮ ಅವರಿಂದ ಮಾಡಿಸ್ತಾನೆ. ಪರಮಾತ್ಮನೇ ನೇರವಾಗಿ ವಿಷ್ಣು ಕೂರ್ಮದಿಂದ ಧಾರಣೆ ಮಾಡಬಹುದಾಗಿತ್ತು. ಯಾಕೆ ಅಂತಂದರೆ ವಾಯುದೇವರ ಒಂದು ಸೇವೆಗೆ ಮೆಚ್ಚಿ ಅವರಿಂದಲೂ ಕೂಡ ಈ ಸೇವೆಯನ್ನು ಮಾಡಿಸಿ ಅವರಿಗೆ ಪುಣ್ಯ ಪ್ರಾಪ್ತಿ ಆಗಬೇಕು, ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಆಗಬೇಕು ಅನ್ನೋ ಉದ್ದೇಶದಿಂದಲೇ ಪರಮಾತ್ಮ ವಾಯುದೇವರಿಗೆ ಇಂತಹ ಆಜ್ಞೆಯನ್ನು ಮಾಡ್ತಾನೆ ಕೂರ್ಮ ರೂಪವನ್ನು ಧಾರಣೆ ಮಾಡಲಿಕ್ಕೆ. ಅದಕ್ಕೋಸ್ಕರ ಆವ ಕಚ್ಚಪ ರೂಪದಿಂದ ಅಂಡೋದಕದಿ. ಕಚ್ಚಪ ಅನ್ನೋ ಶಬ್ದಕ್ಕೆ ಅದು ಸಂಸ್ಕೃತದ್ದು. ಹೆಂಗೆ ಶಬ್ದಗಳನ್ನು ಪ್ರಯೋಗ ಮಾಡಿರ್ತಾರೆ ಅಂತಂದರೆ ಈ ಸಂಸ್ಕೃತ ಕನ್ನಡಗಳನ್ನು ಎರಡನ್ನೂ ಮಿಕ್ಸ್ ಮಾಡಿ ಪ್ರಯೋಗ ಮಾಡಿರ್ತಾರೆ ಅವರು. ಕಚ್ಚಪ ಅನ್ನೋ ಶಬ್ದಕ್ಕೆ ಅದಕ್ಕೆ ಕೂರ್ಮ ಅಂತ ಅರ್ಥ. ಆ ಕೂರ್ಮ ರೂಪದಿಂದ ಅಂಡೋದಕದಿ ಓವಿ ಧರಿಸಿದ ಶೇಷಮೂರ್ತಿಯನ್ನು. ಶೇಷ ಒಂದು ಓವಿ ಅಂತಂದರೆ ಪ್ರೀತಿಯಿಂದ ಅಂತ ಅರ್ಥ. ಅದು ಹಳೆಗಂಡ ಕನ್ನಡ. ಪ್ರೀತಿಯಿಂದ ಧಾರಣೆ ಮಾಡಿದ್ದಾರೆ ಅವರು. ಬಹಳ ಪ್ರೀತಿ. ಏನೋ ಇದೊಂದು ಗ್ರಹಚಾರ, ನಾವು ಯಾರಾದರೂ ದೇವತೆ ಪಲ್ಲಕ್ಕಿ ಹೊತ್ಕೊಂಬರ್ರಿ ಅಂತಂದರೆ ಅಯ್ಯೋ ನಾವು ಯಾಕಾದರೂ ಕಂಡ್ವೋ ಇದೊಂದು ದೊಡ್ಡ ಗ್ರಹಚಾರ ಅಂದ್ಕೊಳ್ತೀವಿ. ಅದಲ್ಲ, ಸೇವೆ ಮಾಡೋದು ಭಗವಂತನ ಸೇವೆ ಎನ್ನುವುದು ಒಂದು ದೊಡ್ಡ ಕರ್ತವ್ಯ, ಆದ್ಯ ಕರ್ತವ್ಯ ಅಂತ ಚಿಂತನೆ ಮಾಡಿದರು. ಆದ್ದರಿಂದ ಓವಿ ಧರಿಸಿದ ಅಂತ ಹೇಳಿದರು. ಪ್ರೀತಿಯಿಂದ ಧಾರಣೆ ಮಾಡಿದರಂತೆ. ಬಹಳ ಸಂತೋಷ ಅಂತೆ. ಪರಮಾತ್ಮನ ಸೇವೆ ಸಿಕ್ತಂತಂದರೆ ಹನುಮಂತ ವಾಯುದೇವರಷ್ಟು ಕುಣಿದಾಡುವಂತಹ ವ್ಯಕ್ತಿನೇ ಇಲ್ಲ. ಓವಿ ಧರಿಸಿದ ಶೇಷಮೂರ್ತಿಯನ್ನು, ಶೇಷದೇವರನ್ನು ಧಾರಣೆ ಮಾಡಿದ್ದಾರಂತೆ. ಆ ಶೇಷದೇವರು ಎಂಥ ಬಲ, ಅವರು ಎಂಥ ಪರಾಕ್ರಮಿಗಳು. ಸಂಪೂರ್ಣವಾದಂತಹ ಬ್ರಹ್ಮಾಂಡವನ್ನು ತಮ್ಮ ಶಿರಸ್ಸಿನಲ್ಲಿ ಸಾಸಿವೆ ಕಾಳಿನಂತೆ ಧಾರಣೆ ಮಾಡಿರ್ತಕ್ಕಂತಹ ಮಹಾನುಭಾವರನ್ನು, ಶೇಷದೇವರನ್ನೂ ತಾವು ಧಾರಣೆ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಅಂತಹ ಆಭಾವನ ಬಲ ಪಿಡಿದು ಹರಿಯ ಸುರರೈವರು ಅಂತಹ ವಾಯುದೇವರ ಒಂದು ಬಲವನ್ನು ಆಶ್ರಯಿಸಿಕೊಂಡು ಎಲ್ಲ ಸುರರು ಅಮೃತವನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಆ ವಾಯು ನಮ್ಮ ಕುಲಗುರುರಾಯನು. ನೋಡ್ರಪ್ಪ, ನಮ್ಮ ಕುಲಗುರುರಾಯರು ಯಾರಲ್ಲ, ಗುರುಗಳನ್ನು ಪರಿಚಯ ಮಾಡಿಕೊಳ್ಳೋ ರೀತಿಯೂ ಕೂಡ ಶ್ರೀಪಾದರಾಜರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನಮ್ಮ ಗುರುಗಳು ಎಂಥವ್ರು ನೋಡ್ರಿ ಅಂತ. ಆದ್ದರಿಂದ ಅಂತಹ ಮಹಾನುಭಾವರು ಎಲ್ಲ ದೇವತೆಗಳಿಗೆ ಅಮೃತತ್ವವನ್ನು ಕೊಡಿಸಿ ತನ್ಮೂಲಕ ಮೊದಲಿಗೆ ಬಷ್ಟೇ ಅಷ್ಟು ಕೆಲಸ ಮಾಡಲಿಲ್ಲ. ಆ ಸಮಯದಲ್ಲಿ ಮೊದಲಿಗೆ ಬಂದಿರತಕ್ಕಂತಹ ಹಲಾಹಲ ವಿಷವನ್ನು ಸಂಪೂರ್ಣವಾಗಿ ತಾವೇ ಪಾನ ಮಾಡಿದ್ದಾರೆ. ಕೇಶಿ ಸೂಕ್ತ ಅಂತ ಋಗ್ವೇದದಲ್ಲಿ ಒಂದು ಬರತಕ್ಕಂತಹದ್ದು. ಆ ಕೇಶಿ ಸೂಕ್ತ ಏನು ವರ್ಣನೆ ಮಾಡ್ತದೆ ಅಂದರೆ ಇದೇ ವಾಯುದೇವರ ಮಹಿಮೆಯನ್ನು ವರ್ಣನೆ ಮಾಡ್ತದೆ. ಸಂಪೂರ್ಣವಾಗಿ ವಾಯುದೇವರು ಪಾನ ಮಾಡಿದರು. ಬಂದಂತಹ ಹಾಲಾಹಲ ಕೂಟ ವಿಷವನ್ನು ಸಂಪೂರ್ಣವಾಗಿ ತಾವೇ ಪಾನ ಮಾಡಿದ್ದಾರೆ. ವೇದ ವರ್ಣನೆ ಮಾಡ್ತಾ ಇದೆ. ಇದು ಯಾರೋ ಹೇಳಿದ್ದಲ್ಲ, ಸಾಕ್ಷಾತ್ ವೇದಗಳು ಹೇಳ್ತಾ ಇದೆ. ಸಂಪೂರ್ಣ ಮಾಡಿ ಕೊನೆಗೆ ರುದ್ರದೇವರು ಬಂದರಂತೆ. ಅವರಿಗೆ ಬಹಳ ರುದ್ರದೇವರ ಮನಸ್ಸು ಹೇಗೆ ನೋಡ್ರಿ, ಇತರರಿಗೆ ಕಷ್ಟ ಬಂದರೆ ತಾವು ಕೂಡ ಅದಕ್ಕೆ ಪ್ರಚೋದನೆ ಕೊಡಬೇಕು ಅಂತ ರುದ್ರದೇವರು. ಅದಕ್ಕೋಸ್ಕರ ಹಾಲಾಹಲ ವಿಷ ಬಂದಿದೆ, ಏನೋ ಇದನ್ನು ತೆಗೆದುಕೊಳ್ಬೇಕು ಅಂತಲ್ಲ, ಅವರಿಗೆ ಏನೋ ಅದು ಕೀರ್ತಿ ಗಳಿಸಬೇಕು ಅನ್ನೋ ಉದ್ದೇಶ ಅಲ್ಲ. ಇತರರಿಗೆ ಕಷ್ಟ ಬಂದಿದೆ, ನಾನು ಕೂಡ ಇದಕ್ಕೆ ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿರ್ತಕ್ಕಂಥವ್ರು. ಆದರೆ ರುದ್ರದೇವರಿಗೂ ಅಷ್ಟು ಸಂಪೂರ್ಣವಾದಂತಹ ವಿಷಪ್ರಾಶನವನ್ನು ಮಾಡ್ತಕ್ಕಂತಹ ಸಾಮರ್ಥ್ಯ ಇಲ್ಲ ಅನ್ನೋದು ಗೊತ್ತು ವಾಯುದೇವರಿಗೆ. ಅದಕ್ಕೋಸ್ಕರ ಸಂಪೂರ್ಣ ಪ್ರಾಶನವನ್ನು ಮಾಡಿ ಕೊನೆಗೆ ಉಳಿದಂತಹ ಒಂದು ಹನಿಯ ವಿಷವನ್ನು
ಅದನ್ನು ಅಂಗೈಯಲ್ಲಿ ಹಾಕಿ ತಿಕ್ಕಿ ತಿಕ್ಕಿ ಚರಟವನ್ನು ಮಾತ್ರ ಅದಕ್ಕೆ ಕೊಟ್ಟರು. ವಾಯುದೇವರ ಕೊಟ್ಟು ಅವರಿಗೆ ಅನುಗ್ರಹ ಮಾಡಿದ್ದಾರಂತೆ. ವಾಯುದೇವರ ರುದ್ರದೇವರ ಮನಸ್ಸು ಗೊತ್ತು ವಾಯುದೇವರಿಗೆ. ಅವರಿಗೂ ಅಪೇಕ್ಷೆ ಇದೆ, ಈ ಸೇವೆಯನ್ನು, ಭಗವಂತನ ಸೇವೆಯನ್ನು ಈ ಮೂಲಕವಾಗಿ ಮಾಡಬೇಕು ಅನ್ನೋ ಉದ್ದೇಶ ಇದೆ ಅಂತ ಅದಕ್ಕೂ ಕಲ್ಪಿಸಿಕೊಟ್ರು ವಾಯುದೇವರು. ಆದರೆ ಸಾಮರ್ಥ್ಯ ನೋಡಿದರೂ ಅವನ ಸಾಮರ್ಥ್ಯ ಇಲ್ಲ. ಆದ್ದರಿಂದ ರಾಘವೇಂದ್ರ ಗುರು ಸಾರ್ವಭೌಮರು ಒಂದು ಮಾತನ್ನು ಹೇಳ್ತಾರೆ ವಾಯುದೇವರ ಬಗ್ಗೆ ಹೇಳಬೇಕಾದ್ರೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ, ಮದ್ಯೋಗ್ಯತಾಭಿಜ್ಞಾನ ತತ್ತದ್ಯೋಗ್ಯತಾಭಿಜ್ಞೇನ ಅಂತ. ನಮ್ಮ ಯೋಗ್ಯತೆಗಳನ್ನು ತಿಳಿದಿರತಕ್ಕಂಥವ್ರು ಯಾರು ಅಂತಂದರೆ ಅದು ವಾಯುದೇವರು ಅಂತ. ನಮಗೆ ಎಷ್ಟು ಯೋಗ್ಯತೆ, ಎಷ್ಟು ಕೊಟ್ಟರೆ, ಎಷ್ಟು ಜ್ಞಾನ, ಎಷ್ಟು ಸಾಮರ್ಥ್ಯ ಇವನಿಗಿದೆ, ಇದನ್ನೆಲ್ಲ ತಿಳ್ಕೊಂಡು ನಮಗೆ ಆಯಾ ಕಾಲಕ್ಕೆ ಅನುಗ್ರಹ ಮಾಡ್ತಕ್ಕಂಥವ್ರು ವಾಯುದೇವರಂತ. ಆದ್ದರಿಂದ ಮದ್ಯೋಗ್ಯತಾಭಿಜ್ಞೇನ ಪರಮದಯಾಲುನ ಕ್ಷಮಾ ಸಮುದ್ರೇಣ ಭಕ್ತಾಪರಾಧ ಸಹಿಷ್ಣುನ ಅಂತ ವರ್ಣನೆ ಮಾಡ್ತಾರೆ. ಇಷ್ಟು ಅವರ ಮಹತ್ವ ನೋಡ್ರಿ. ತಾವೇ ಪ್ರಾಶನ ಮಾಡಲಿಲ್ಲ, ಅವರ ಯೋಗ್ಯತೆಯನ್ನು ನೋಡಿಕೊಂಡು ಅವರ ಯೋಗ್ಯತೆ ಎಷ್ಟಿದೆ ಅಷ್ಟು ಮಾತ್ರಕ್ಕೆ ವಿಷಪ್ರಾಶನವನ್ನು ಅವರು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಇದು ವಾಯುದೇವರ ಮಹತ್ವ. ಆದ್ದರಿಂದ ಇಂತಹ ಅಂತಹ ವಾಯುದೇವರು ನಮ್ಮ ಕುಲಗುರುಗಳು ಅಂತ ಇದು ಕೇಶಿ ಸೂಕ್ತದ ಅಭಿಪ್ರಾಯವನ್ನು ತಿಳಿಸಿಕೊಟ್ಟಿದ್ದಾರೆ. ಎಷ್ಟು ಬಹಳ ಮಹತ್ವವನ್ನು ತಿಳಿಸಿಕೊಡ್ತಾರೆ. ಇನ್ನು ಹೇಳ್ತಾರೆ, ಆವಾವನು ದೇಹದೊಳಗಿರಲು ಹರಿತ ನೆಲಸಿಹನು, ಆವಾವನು ಹರಿ ಆವಾವನು ತೊಲಗೆ ಹರಿತ ತೊಲಗುವ. ಇದು ಒಂದು ವೇದದ ಮಂತ್ರದ ಅಭಿಪ್ರಾಯವನ್ನು ತಿಳಿಸಿಕೊಟ್ಟಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಈ ಮಂತ್ರದ ಉಲ್ಲೇಖವನ್ನು ಮಾಡ್ತಾರೆ. ಪರಮಾತ್ಮ ಎಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡಿದ ಮೇಲೆ ಸಮಾಧಾನ ಆಗಲಿಲ್ಲ ಅಂತ ಕೊನೆಗೆ ಏನು ಮಾಡಿದ, ಯಾವ ಒಬ್ಬ ವ್ಯಕ್ತಿಯ ಸನ್ನಿಧಾನದಿಂದ ನನ್ನ ಸನ್ನಿಧಾನ ಪಾತ್ರವಾಗ್ತದೆ, ಯಾವ ವ್ಯಕ್ತಿಯ ಸನ್ನಿಧಾನ ಇಲ್ಲದೇ ಇದ್ದಾಗ ನನ್ನ ಸನ್ನಿಧಾನ ಇರಬಾರ್ದು, ಅಂತಹ ವ್ಯಕ್ತಿಯನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನು ಸೃಷ್ಟಿ ಮಾಡಬೇಕು ಅಂತ ವಾಯುದೇವರನ್ನು ಸೃಷ್ಟಿ ಮಾಡಿದ್ದಂತೆ. ಆ ಶ್ರುತಿ ವೇದದಲ್ಲಿ ಬರತಕ್ಕಂತಹದ್ದು. ಕಸ್ಮಿನ್ವಹಂ ಉತ್ಕ್ರಾಂತೋ ಭವಿಷ್ಯಾಮಿ ಸ್ಥಿತೇ ಸ್ಥಾಸ್ಯಾಮಿ ಇತಿ ಸ ಪ್ರಾಣಮಸೃಜತ. ಪ್ರಾಣದೇವನನ್ನು ಸೃಷ್ಟಿ ಮಾಡಬೇಕಾದ್ರೆ ಹೀಗೆ ಸೃಷ್ಟಿ ಮಾಡಿದ್ದಂತೆ. ಯಾರಿದ್ರೆ ನಾನಿರಬೇಕು, ಅಂತಹ ವ್ಯಕ್ತಿಯನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ವಾಯುದೇವರನ್ನು ಸೃಷ್ಟಿ ಮಾಡಿದ್ದಂತೆ. ಅದಕ್ಕೆ ಮುಖ್ಯ ಪ್ರಾಣದೇವರು ಇರೋವರೆಗೂ ನಮ್ಮ ದೇಹಕ್ಕೆ ಬೆಲೆ. ಆವಾವನು ದೇಹದೊಳಗಿರಲು ಹರಿತಾ ನೆಲಸಿಹ, ಎಲ್ಲಿವರೆಗೂ ನಮ್ಮ ಒಳಗಡೆ ಮುಖ್ಯ ಪ್ರಾಣ ದೇವರು ನೆಲೆಸಿರ್ತಾರೆ ಅಲ್ಲಿವರೆಗೂ ನಮಗೆ ಬಹಳ ಒಂದು ದೊಡ್ಡ ಆಧಾರ ಸ್ತಂಭ ನಮಗೆ ಮುಖ್ಯ ಪ್ರಾಣದೇವರು. ದೇವತೆಗಳಲ್ಲೇ ಒಂದು ದೊಡ್ಡ ಚರ್ಚೆ ಬಂತಂತೆ. ಒಮ್ಮೆ ದೇವತೆಗಳಲ್ಲೇ ಒಂದು ದೊಡ್ಡ ಚರ್ಚೆ ಬಂತು. ಅದನ್ನು ಮುಂದೆ ಹೇಳ್ತಾರೆ ಅವರು. ಏನು ಮಾಡಬೇಕು, ಎಲ್ಲರಿಗೂ ಕೂಡ ಶ್ರಮ ಪ್ರವೇಶ ಆಗ್ತಿರ್ತದೆ. ನಾವು ಸಾಮಾನ್ಯವಾಗಿ ಗಮನಿಸ್ಬೋದು, ನಮ್ಮ ಜೀವೋತ್ತಮತ್ವ ಯಾರೋ ಓದಿ ಹೇಳಬೇಕು ಅಂತಿಲ್ಲ, ಸ್ವತಃ ಸಿದ್ಧವಾಗುತ್ತೆ ಅಂತ ಹೇಳ್ತಾರೆ ಶ್ರೀಪಾದರಾಜರು. ಸ್ವತಃ ಸಿದ್ಧವಾಗುತ್ತೆ. ಇದು ಜೀವೋತ್ತಮತ್ವ ಅನ್ನೋದು ಇನ್ನೊಬ್ಬರು ಹೇಳಬೇಕು ಅಂತಿಲ್ಲ. ಗಮನಿಸ್ರಿ, ನಾವು ಯಾವುದೇ ಇಂದ್ರಿಯಗಳಿಂದ ಒಂದೊಂದು ಕೆಲಸಗಳನ್ನು ಮಾಡಬೇಕಾದ್ರೆ ಎಲ್ಲ ಇಂದ್ರಿಯಗಳಿಗೂ ಒಂದು ಸುಸ್ತು ಶ್ರಮ ಅನ್ನೋದು ಇದ್ದೇ ಇರ್ತದೆ ನಮಗೆ ನಿರಂತರವಾಗಿ. ಇವತ್ತು ದೂರ ನಡ್ಕೊಂಡು ಹೋದ್ವಿ ಅಂದರೆ ಕಾಲು ನೋವು ಬರ್ತದೆ, ಏನೋ ಒಂದು ದೊಡ್ಡ ಕೆಲಸ ಮಾಡಿದ್ವಿ ಅಂತಂದರೆ ಕೈ ನೋವು ಬರ್ತದೆ, ಏನೋ ಒಂದು ಸ್ವಲ್ಪ ಜಾಸ್ತಿ ವಿಚಾರ ಮಾಡಿದ್ವಿ ಅಂದರೆ ತಲೆನೋವು ಬರ್ತದೆ, ಏನೋ ಒಂದು ಜಾಸ್ತಿ ಟಿ ವಿ ನೋಡಿದ್ವಿ, ಸೀರಿಯಲ್ ನೋಡಿದ್ರು ಅದ್ರೂ ಕಣ್ಣು ಬರ್ತದೆ. ಹೀಗೆ ಒಂದಲ್ಲ ಒಂದು ಇಂದ್ರಿಯಗಳಿಗೆ ಒಂದು ಸುಸ್ತು ಆಯಾಸ ಅನ್ನೋದಿದ್ದೇ ಇದೆ. ಆದರೆ ಯಾರಿಗಾದರೂ ಇಷ್ಟೆಲ್ಲ ಅಂದರೆ ಏನು ಅರ್ಥ, ಇದಕ್ಕೆ ಅಭಿಪ್ರಾಯ ಏನು? ಒಂದಲ್ಲ ಒಂದು ಇಂದ್ರಿಯಗಳಿಗೆ ಇದೆ ಅಂತಂದರೆ ಬರೀ ಇಂದ್ರಿಯಗಳಿಗೆ ಮಾತ್ರ ಸುಸ್ತಲ್ಲ, ಇಂದ್ರಿಯಗಳು ಜಡಗಳು, ಅವಕ್ಕೆ ಸುಸ್ತು ಸುಖ ಗಿಖ ಏನೂ ಇರೋದಿಲ್ಲ. ಮತ್ತೇನು ಅಂದರೆ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಆ ಶ್ರಮ ಪ್ರವೇಶ ಆಗಿದೆ ಅಂತ ಅರ್ಥ. ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಆ ಶ್ರಮ ಪ್ರವೇಶ ಆಗಿರ್ತದೆ. ಆದರೆ ಯಾರಿಗಾದರೂ ಉಸಿರಾಡಿ ಇವತ್ತು ನಮಗೆ ಸುಸ್ತಾಗಿದೆ, ಆದ್ದರಿಂದ ಒಂದು ದಿನ ಉಸಿರು ನಿಲ್ಲಿಸಿ ನಾಳೆ ದಿವಸ ಉಸಿರಾಡ್ತೀವಿ ಅಂತಿದೇನಾ? ಯಾರಿಗೂ ಅನುಭವಕ್ಕಿಲ್ಲ. ಅದರಿಂದ ಹೇಳ್ತಾರೆ ಶ್ರೀಪಾದರಾಜರು, ಜೀವೋತ್ತಮತ್ವ ಅನ್ನೋದು ಯಾರೋ ಇನ್ನೊಬ್ಬರಿಂದ ಹೇಳಿ ತಿಳ್ಕೊಳ್ಬೇಕಾಗಿಲ್ಲ, ಅದು ನಮ್ಮಲ್ಲೇ ದೇಹದಲ್ಲೇ ಸ್ವತಃ ಸಿದ್ಧ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರಿಗಾದರೂ ಉಸಿರಾಡಿ ಸುಸ್ತಾಗಿದೆ, ಆದ್ದರಿಂದ ಇವತ್ತು ನಾನು ರಾತ್ರಿ ಉಸಿರಾಡೋದನ್ನ ಸ್ವಲ್ಪ ನಿಲ್ಲಿಸಿ ಶ್ರಮ ಪರಿಹಾರ ಮಾಡಿಕೊಂಡು ನಾಳೆ ಬೆಳಗ್ಗೆ ಉಸಿರಾಡೋದು ಮತ್ತೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರೆ ಮಲ್ಕೊಂಡ್ರೆ ಅವ್ನು ನಾಳೆ ಬೆಳಗ್ಗೆ ಮತ್ತೆ ಹೇಳೋದೇ ಇಲ್ಲ. ಅದರಿಂದ ವಿಶ್ರಾಂತಿಯನ್ನು ಪಡೆದ್ರೆ ಅದು ವಾಯುದೇವರ ಮಹತ್ವ. ಯಾಕೆ ಅಂತಂದರೆ ನಮ್ಮ ಶ್ವಾಸೋಚ್ಛ್ವಾಸಗಳನ್ನು ನೇಮನೆ ಮಾಡ್ತಕ್ಕಂಥವ್ರು ಅದು ಮುಖ್ಯ ಪ್ರಾಣದೇವರು. ಇನ್ನು ಬೇರೆ ಇಂದ್ರಿಯಗಳಿಗೆ ಸುಸ್ತಾದಾಗ ರಾತ್ರಿ ಮಲ್ಕೊಂಡಿರ್ತಾವೆ ಎಲ್ಲ, ಆದರೆ ಈ ಇಂದ್ರಿಯ ಮಾತ್ರ ಇನ್ನಿಷ್ಟು ಜಾಸ್ತಿ ಆಗ್ತದೆ. ಶ್ವಾಸೋಚ್ಛ್ವಾಸ ರಾತ್ರಿ ಜಾಸ್ತಿ ಆಗ್ತಿರ್ತದೆ, ಪಕ್ಕದಲ್ಲಿದ್ದವ್ರಿಗೆ ಗೊತ್ತಾಗುತ್ತೆ ಎಷ್ಟಿರ್ತದೆ ನಮ್ಮದು ಇಂದ್ರಿಯ ಶ್ವಾಸೋಚ್ಛ್ವಾಸಗಳು ಅಂತ. ಇನ್ನೊಬ್ಬರು ಮನೆಗೂ ಕೇಳಿಸೋ ಹಾಗಿರ್ತದೆ ಕೆಲವ್ರದಂತರೂ ಶ್ವಾಸೋಚ್ಛ್ವಾಸ. ಆದ್ದರಿಂದ ಅದು ತಿಳಿಸ್ಕೊಡ್ತಾರೆ ಎಲ್ಲರಿಗೂ. ಯಾರಿಗಾಗಲೂ ಒಂದು ಶ್ರಮ ಅನ್ನೋ ಪ್ರವೇಶ ಆಯಿತು ಅಂತಂದರೆ
ಆದರೆ ಯಾವ ಶ್ರಮವ ಪ್ರವೇಶ ಇಲ್ಲದೇ ಇರತಕ್ಕಂತಹ ಏಕೈಕ ಮುಖ್ಯ ವ್ಯಕ್ತಿಗಳು ಅಂತಂದರೆ ಅದು ವಾಯುದೇವರು ಮಾತ್ರ. ಅದಕ್ಕೆ ಉಪನಿಷತ್ತು ಕೊಡ್ತದೆ ವಾಯುದೇವರಿಗೆ ಏನಂತ ಹೆಸರು ಅಂತಂದರೆ ಅಶ್ರಮಿ ಅಂತ. ವಾಯುದೇವರಿಗೆ ಅಶ್ರಮಿ ಅಂತ ಹೆಸರು. ಎಲ್ಲ ದೇವತೆಗಳಿಗೆ, ಎಲ್ಲ ಮನುಷ್ಯರಿಗೆ, ಪ್ರಾಣಿಗಳಿಗೆ ಎಲ್ಲರಿಗೂ ಶ್ರಮ ಇದೆ, ವಾಯುದೇವರಿಗೆ ಮಾತ್ರ ಶ್ರಮ ಇಲ್ಲ. ಆದ್ದರಿಂದ ಅವರಿಗೆ ಅಶ್ರಮಿ ಅಂತ ಹೆಸರಂತೆ. ನೈವಾತ್ರ ವಿಶ್ರಮಣ ಮೈಚ್ಛದ ವಿಶ್ರಮೋತ್ಸವ. ಯಾಕೆ ಅಶ್ರಮಿ ಅವರಿಗೆ? ಇದು ಒಂದು ದೊಡ್ಡ ಭಗವಂತನ ಕಾರ್ಯ ಅಂತ ಚಿಂತನೆ ಮಾಡಿಕೊಂಡು ಮಾಡ್ತಾ ಇರೋರು. ಪ್ರತಿಯೊಬ್ಬ ಜೀವರಲ್ಲಿ ಇದ್ದುಕೊಂಡು ಹಂಸಮಂತ್ರವನ್ನು ಜಪ ಮಾಡ್ತಾ ಇದು ಒಂದು ದೊಡ್ಡ ಭಗವಂತನ ಜಪ, ಇದು ಒಂದು ದೊಡ್ಡ ಸೇವೆ ಅಂತ ಚಿಂತನೆ ಮಾಡಿಕೊಂಡು ಮಾಡ್ತಾ ಇರೋದರಿಂದ ಅದನ್ನು ಶ್ರಮ ಅಂತ ಸ್ವೀಕಾರ ಮಾಡೋದಿಲ್ಲ. ಭಗವಂತನ ಕಾರ್ಯ ಅಂದರೆ ಅದಕ್ಕೆ ಶ್ರಮ ಇಲ್ಲ ಅಂತ ಹೇಳ್ತಾರೆ ಅವರು. ಲಂಕಾಪಟ್ಟಣಕ್ಕೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಮೈನಾಕ ಪರ್ವತ ಎದ್ದು ಬಂತು, ವಿಶ್ರಾಂತಿ ತಗೋ ಅಂತ. ಇದು ಭಗವಂತನ ಕಾರ್ಯ, ವಿಶ್ರಾಂತಿ ಸಲ್ಲ ಅಂತ ಹೇಳಿದರು. ಆದ್ದರಿಂದ ಭಗವಂತನ ಕಾರ್ಯ ಅಂತ ಮಾಡ್ತಕ್ಕಂಥವ್ರು, ಇದರಿಂದಲೇ ಜೀವೋತ್ತಮತ್ವ ಸಿದ್ಧ ಆಗುತ್ತೆ. ಆದ್ದರಿಂದ ಎಲ್ಲಿವರೆಗೂ ದೇಹದಲ್ಲಿ ವಾಯುದೇವರು ಅದನ್ನೇ ಹೇಳ್ತಾರೆ, ಒಳಗಡೆ ದೇಹದಲ್ಲಿ ವಾಯುದೇವರು ಇರೋ ತನಕ ಮಾತ್ರ ನಮಗೆ ಬೆಲೆ, ಎಲ್ಲ ಬೇಕಾದಷ್ಟು ಬೆಲೆ ಇರ್ತದೆ. ಆಮೇಲೆ ಹಿತ್ತ, ಎಲ್ಲಿ ವಾಯುದೇವರು ನಮ್ಮ ದೇಹದಿಂದ ಹೊರಗೆ ಹೋಗ್ತಾರೋ ಆ ಸಂದರ್ಭದಲ್ಲಿ ಹಿತ್ತಲ ಕಸಕ್ಕಿಂತ ಕಡೆಯಾಯಿತು ಈ ದೇಹ. ಆದ್ದರಿಂದ ಆವಾವನು ದೇಹದೊಳಗಿರಲು ಹರಿತಾ ನೆಲಸಿಹನು, ಆವಾವನು ತೊಲಗೆ ಹರಿತಾ ತೊಲಗುವ, ಆವಾವನು ದೇಹದೊಳು ಹೊರ ನಿಯಾಮಕನು, ಆವಾಯು ನಮ್ಮ ಕುಲಗುರುರಾಯನು ಅಂತ ಬಹಳ ಉತ್ತಮವಾಗಿರ್ತಕ್ಕಂತಹ ಮಹತ್ವವನ್ನು ತಿಳಿಸಿಕೊಡ್ತಾ ಇದ್ದಾರೆ.